ಫಾಸ್ಟ್ ನ್ಯೂಸ್ಗೆ ಸ್ವಾಗತ. ನಾನು ಕುಸುಮ. ಮೊದಲಿಗೆ ಹೆಡ್ಲೈನ್ಸ್. ವಿದ್ಯುತ್ ತಂತಿ ಸ್ಪರ್ಶಿಸಿ ಹೊತ್ತಿ ಉರಿದ ಭತ್ತದ ಹುಲ್ಲು ತುಂಬಿದ ಟ್ರ್ಯಾಕ್ಟರ್. ಆಲೂರು ತಾಲೂಕಿನ ಹಾಡ್ಯ ಗ್ರಾಮದಲ್ಲಿ ಘಟನೆ. ಕೆಇಬಿ ವಿರುದ್ಧ ರೈತರ ಆಕ್ರೋಶ. ಜಮೀನು ವಿವಾದದ ಹಿನ್ನೆಲೆ ತೋಟದಲ್ಲಿ ಬೆಳೆದಿದ್ದ ಕಾಫಿ ಗಿಡಗಳ ಮಾರಣ ಹೋಮ. ಬೇಲೂರು ತಾಲೂಕು ಅರಕರಬಳ್ಳಿ ಗ್ರಾಮದಲ್ಲಿ ಘಟನೆ. ತಪ್ಪಿತಸ್ಥರ ವಿರುದ್ಧ ಕ್ರಮಕ್ಕೆ ನೊಂದ ಕುಟುಂಬಸ್ಥರ ಆಗ್ರಹ. ಕರವೇ ರಾಜ್ಯಾಧ್ಯಕ್ಷ ನಾರಾಯಣಗೌಡ ಬಂಧನಕ್ಕೆ ವ್ಯಾಪಕ ವಿರೋಧ. ಬೇಲೂರಿನ ತಾಲೂಕು ಘಟಕದಿಂದ ರಸ್ತೆ ತಡೆದು ಪ್ರತಿಭಟನೆ. ಕೂಡಲೇ ಬಿಡುಗಡೆ ಮಾಡದಿದ್ದರೆ ಉಗ್ರ ಹೋರಾಟದ ಎಚ್ಚರಿಕೆ. ಜಿಲ್ಲೆಯಾದ್ಯಂತ ಇಂದು ನಾಡಕವಿ ಕುವೆಂಪು ಜನ್ಮದಿನಾಚರಣೆ. ಕುವೆಂಪು ಅವರ ಕೊಡುಗೆಗಳ ಬಣ್ಣನೆ, ಅವರ ಆದರ್ಶ ಪಾಲಿಸುವಂತೆ ಕರೆ. ತಾಲೂಕಿನ ಕೆಹೊಸಕೋಟೆ ಹೋಬಳಿ ಹಾಡ್ಯ ಗ್ರಾಮದ ರೈತ ರಾಜು ಎಂಬುವರಿಗೆ ಸೇರಿದ ಸುಮಾರು 1 ಎಕರೆ ಗದ್ದೆಯ ಭತ್ತದ ಹೊರೆ ಟ್ರ್ಯಾಕ್ಟರ್ನಲ್ಲಿ ತೆಗೆದುಕೊಂಡು ಹೋಗುವಾಗ ವಿದ್ಯುತ್ ತಂತಿಗೆ ಸ್ಪರ್ಶಿಸಿ ಸುಮಾರು 40 ರಿಂದ 50 ಸಾವಿರ ಬೆಲೆ ಬಾಳುವ ಭತ್ತ ಹುಲ್ಲು ಸುಟ್ಟು ಕರಕಲಾಗಿದೆ. ಈ ಬಗ್ಗೆ ಬೆಳೆ ಕಳೆದುಕೊಂಡು ನೊಂದ ರೈತ ರಾಜು ಮಾತನಾಡಿ, ನಮಗೆ ಯಾವುದೇ ಸ್ವಂತ ಜಮೀನು ಇಲ್ಲದಿದ್ದರೂ ಜೀವನ ಸಾಗಿಸಲು ಬೇರೆಯವರ ಜಮೀನು ಗದ್ದೆಯನ್ನು ಗುತ್ತಿಗೆಗೆ ಪಡೆದುಕೊಂಡು ಭತ್ತದ ಬೆಳೆಯನ್ನು ಬೆಳೆದಿದ್ದೆ. ಬೇಳೆ ಕಟಾವು ಮಾಡಿ ಟ್ರ್ಯಾಕ್ಟರ್ನಲ್ಲಿ ತೆಗೆದುಕೊಂಡು ಹೋಗುವ ಸಂದರ್ಭದಲ್ಲಿ ವಿದ್ಯುತ್ ತಂತಿ ಬಹಳ ಕೆಳಗಡೆ ಇರುವುದರಿಂದ ಟ್ರ್ಯಾಕ್ಟರ್ನಲ್ಲಿದ್ದ ಪೈರು ವಿದ್ಯುತ್ ತಂತಿಗೆ ಸ್ಪರ್ಶಿಸಿ ವರ್ಷ ಪೂರ್ತಿ ಬೆಳೆದಿದ್ದ ಭತ್ತ ಮತ್ತು ಹುಲ್ಲು ಸ್ಥಳದಲ್ಲಿ ಸುಟ್ಟು ಕರಕಲಾಗಿದೆ. ಇದರಿಂದ ಸುಮಾರು 40 ರಿಂದ 50 ರು ನಷ್ಟವಾಗಿದೆ. ಇದಕ್ಕೆಲ್ಲ ಕೆಇಬಿ ಇಲಾಖೆಯವರೇ ನೇರ ಹೊಣೆ ಆಗಿದ್ದರಿಂದ ನಮಗೆ ಪರಿಹಾರ ಕೊಡಬೇಕಾಗಿ ಮನವಿ ಮಾಡಿದರು. ಗ್ರಾಮ ಪಂಚಾಯಿತಿ ಸದಸ್ಯ ಚಂದ್ರಶೇಖರ್ ಮಾತನಾಡಿ, ಇದಕ್ಕೆಲ್ಲ ಕಾರಣ ಕೆಇಬಿ ಇವರ ನಿರ್ಲಕ್ಷ್ಯ. ವಿದ್ಯುತ್ ತಂತಿ ಕೇವಲ 8 ರಿಂದ 10 ಅಡಿಯಲ್ಲಿ ಎತ್ತರದಲ್ಲಿದ್ದು ಕೆಇಬಿ ಇಲಾಖೆಯವರಿಗೆ ಎಷ್ಟು ಬಾರಿ ಮಧ್ಯಕ್ಕೆ ಕಂಬ ಹಾಕಿ ಎತ್ತರಿಸುವಂತೆ ಮನವಿ ಮಾಡಿದರು. ನಿರ್ಲಕ್ಷ್ಯ ತೋರಿ ಇಂತಹ ದುರ್ಘಟನೆ ನಡೆದಿದೆ. ಈ ಹಿಂದೆ ಜಿಲ್ಲಾಧಿಕಾರಿಗಳ ನಡೆಯ ಕಡೆ ಮತ್ತು ಗ್ರಾಮಸಭೆ ಕಾರ್ಯಕ್ರಮದಲ್ಲೂ ಸಹ ಕೆಇಬಿ ಅವರ ಗಮನಕ್ಕೆ ತಂದು ಎಷ್ಟು ಬಾರಿ ಮನವಿ ಮಾಡಿದರೂ ಯಾವುದೇ ಪ್ರಯೋಜನವಾಗಿಲ್ಲ. ಈ ಸಂದರ್ಭದಲ್ಲಿ ಸದಾನಂದ ಗೌಡ, ಅನಿಲ್ ಕುಮಾರ್, ನಾಗರಾಜು ಇನ್ನಿತರರು ಇದ್ದರು. ಜಮೀನು ವಿವಾದದ ಹಿನ್ನೆಲೆಯಲ್ಲಿ ತೋಟದಲ್ಲಿ ಬೆಳೆದಿದ್ದ ಸುಮಾರು 1/2 ಎಕರೆ ಕಾಫಿ ಗಿಡಗಳನ್ನು ನಾಶ ಮಾಡಿರುವ ಘಟನೆ ಬೇಲೂರು ತಾಲೂಕು ಬಿಕ್ಕೋಡು ಹೋಬಳಿ ಅರಕರಬಳ್ಳಿ ಗ್ರಾಮದಲ್ಲಿ ನಡೆದಿದೆ. ಗ್ರಾಮದ ಸರ್ವೆ ನಂಬರ್ 54/1ರಲ್ಲಿ ಸಂತಾನ ಡಿಕೋನಾ ಅವರಿಗೆ ಸೇರಿದ ಜಮೀನಿನಲ್ಲಿ ಈ ಘಟನೆ ನಡೆದಿದ್ದು, ಬಿಕ್ಕೋಡು ಗ್ರಾಮದ ನಿವಾಸಿ ಪರಮೇಶ್ ಚಂದ್ರಶೆಟ್ಟಿ ಎಂಬುವವರು ತೋಟ ಧ್ವಂಸ ಮಾಡಿದ್ದಾರೆ ಎಂದು ನೊಂದ ಕುಟುಂಬಸ್ಥರು ಆರೋಪಿಸಿದ್ದಾರೆ. ಈ ಬಗ್ಗೆ ನೊಂದ ಕುಟುಂಬಸ್ಥರಾದ ಕ್ಲೇಮನ್ ಹಾಗೂ ಪ್ರತಿಮಾ ಮಾತನಾಡಿ, ಈ ಹಿಂದೆ ಚಂದ್ರಶೆಟ್ಟಿ ಎಂಬುವವರಿಂದ 2008ರಲ್ಲಿ ಕ್ರಮಕ್ಕೆ ಜಮೀನು ಪಡೆದಿದ್ದು, ಇತ್ತೀಚಿನ ದಿನಗಳಲ್ಲಿ ನನಗೆ ಸೇರಿದ ಆಸ್ತಿಯನ್ನು ನಮ್ಮ ಮಾಲೀಕರ ಗಮನಕ್ಕೆ ಬಾರದಂತೆ ದುರಸ್ತಿ ಮಾಡಿಸಿಕೊಂಡಿದ್ದಾರೆ. ಈ ವಿಷಯವಾಗಿ ತಮ್ಮ ತಂದೆ ಕಾನೂನು ಹೋರಾಟ ಮಾಡಿ ನ್ಯಾಯಾಲಯದಲ್ಲಿ ದಾವೆ ಹೂಡಿದ ಹಿನ್ನೆಲೆ ನ್ಯಾಯಾಲಯವು ಪರಿಶೀಲಿಸಿ ತಾತ್ಕಾಲಿಕ ತಡೆಯನ್ನು ನೀಡಿರುತ್ತದೆ. ಆದರೂ ನಿನ್ನೆ ಜಮೀನಿಗೆ ಅಕ್ರಮವಾಗಿ ಪ್ರವೇಶಿಸಿ ಗೂಂಡಗಳ ಸಹಾಯದೊಂದಿಗೆ ಬಂದು ಬೇಲಿ ಹಾಗೂ ಗಿಡಗಳನ್ನು ಕಡಿದು ನಾಶಪಡಿಸಿದ್ದಾರೆ. ಇದೇ ವಿಚಾರವಾಗಿ ಹಿಂದೆ ಅರೇಹಳ್ಳಿ ಪೊಲೀಸ್ ಠಾಣೆಗೆ ದೂರು ನೀಡಿದ್ದು, ಪೊಲೀಸರು ಈವರೆಗೆ ಎದುರುದಾರರನ್ನು ಕರೆಸಿ ಯಾವುದೇ ಕ್ರಮ ಕೈಗೊಂಡಿಲ್ಲ. ಅಲ್ಲದೆ ನಿನ್ನೆ ರಾತ್ರಿ ಪರಮೇಶ್ ಎಂಬುವವರು ಕೆಲವು ಸಹಚರಗಳನ್ನು ಕರೆದುಕೊಂಡು ಬಂದು ರಾತ್ರೋರಾತ್ರಿ 40 ವರ್ಷದ ಕಾಫಿ ಫಲಸು ಹಾಗೂ ಕಾಳುಮೆಣಸು ಬಳ್ಳಿಗಳನ್ನು ಕಡಿದು ನಾಶಪಡಿಸಿದ್ದಾರೆ. ನಾವು ಶಬ್ದ ಕೇಳಿ ಹೊರಗೆ ಬರಲು ಪ್ರಯತ್ನಿಸಿದರೂ ಸಹ ಕೆಲವು ಕಿಡಿಕೇಡಿಗಳ ಗುಂಪಿನಿಂದ ಭಯಗೊಂಡು ಹೊರಗೆ ಬರದೆ ಅಧಿಕಾರಿಗಳಿಂದ ಕರೆ ಮಾಡಿ ಮಾಹಿತಿ ನೀಡಿದೆವು. ಆದರೆ ಅರೇಹಳ್ಳಿ ಪಿಎಸ್ಐ ಅವರು ಮುಂಜಾನೆ ಬರುವುದಾಗಿ ತಿಳಿಸುವುದರಿಂದ ನಂತರ ಇಲಾಖೆಯ ವಾಹನ 112 ಸಹಾಯವಾಣಿಗೆ ಕರೆ ಮಾಡಿ ಪೊಲೀಸರ ಸಮ್ಮುಖದಲ್ಲಿ ಹೋಗಿ ತೋಟ ನೀಡಲಾಗಿ ನಮ್ಮ ಜಮೀನಲ್ಲ 1/2 ಎಕರೆಯಷ್ಟೇ ಬೆಳೆ ನಾಶಪಡಿಸಿರುವುದು ಕಂಡುಬರುತ್ತದೆ. ಕೂಡಲೇ ಪೊಲೀಸರು ಪರಮೇಶ್ ಹಾಗೂ ಸಹಚರರ ಮೇಲೆ ಕಾನೂನು ಕ್ರಮ ಜರುಗಿಸಿ ಬೇಳೆ ನಾಶ ಮಾಡಿರುವುದಕ್ಕೆ ಪರಿಹಾರ ಕೊಡಿಸಿ, ಜೊತೆಗೆ ಇವರಿಂದ ನಮಗೆ ಜೀವ ಬೆದರಿಕೆ ಇರುವುದರಿಂದ ನಮಗೆ ರಕ್ಷಣೆ ನೀಡಬೇಕು ಎಂದು ಮನವಿ ಮಾಡಿದರು. ನಮಗೂ ಅವರು ಪರಮೇಶ್ ಅವರಿಗೆ ಈ ಜಾಗದಲ್ಲಿ ಒಂದು ಸ್ವಲ್ಪ ವ್ಯತ್ಯಾಸ ಇದೆ. ಅದನ್ನ ನಾವು ಕೋರ್ಟಲ್ಲಿ ನಾವು ತೀರ್ಮಾನಕ್ಕೋಸ್ಕರ ನಾವು ಇಂಜೆಕ್ಷನ್ ಆರ್ಡರ್ ತಗೊಂಡಿದ್ದೀವಿ. ಇಂಜೆಕ್ಷನ್ ಆರ್ಡರ್ ಇದ್ರೂ ಸಹ ಅವರು ಈ ಕೆಲಸ ಮಾಡಿದ್ದಾರೆ, ಗಿಡ ಕಡಿದಿದ್ದಾರೆ. ಏಕಾಏಕಿ ಬಂದ್ಬಿಟ್ಟು ತುಂಬ ಜನ ಬಂದಿದ್ದಾರೆ. ಮತ್ತು ಅದ್ರ ಮಧ್ಯದಲ್ಲಿ ಕೋರ್ಟಲ್ಲಿ ಇನ್ನೂ ಕೇಸ್ ನಡೀತಾ ಇದೆ. ಅದ್ರ ಮಧ್ಯದಲ್ಲಿ ಇವರು ಏಕಾಏಕಿ ಬಂದ್ಬಿಟ್ಟು 7 ರಿಂದ 17-20 ಜನ ಬಂದ್ಬಿಟ್ಟು ಈ ಕೆಲಸ ಮಾಡಿದ್ದಾರೆ. ಅದ್ರ ಮಧ್ಯದಲ್ಲಿ ನೀವು ಪೊಲೀಸವ್ರು ಬೇರೆ ನೆನ್ನೆ ಕೇಸ್ ಹಾಕಿದ್ದೀವಿ. ನಿನ್ನೆ ನಾವು ಅರಳಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ವಿ. ಆದರೂ ಕೂಡ ಯಾವುದೇ ಪೊಲೀಸ್ ಅಧಿಕಾರಿಗಳು ಕೂಡ ಬಂದಿಲ್ಲ. ಬರದೇ ಇದ್ದಿದ್ದಕ್ಕೆ ಈ ರೀತಿ ಆಗಿರೋದು ಸರ್. ಎಲ್ಲರೂ ಬಂದು ನಮ್ಗೆ ಒಂದು ನ್ಯಾಯ ದೊರಕಿಸ್ಕೊಡ್ಬೇಕು. ಆದಷ್ಟು ಬೇಗ ಅವ್ರನ್ನ ಬಂಧಿಸಿ ನಮಗೆ ಸರಿಯಾದ ಒಂದು ತೀರ್ಮಾನನ ನೀವು ಕೊಡಿಸ್ಲಿಲ್ಲ ಅಂದ್ರೆ ನಾವು ಹೋಗಿ ಜಿಲ್ಲಾಧಿಕಾರಿಗಳ ಮುಂದೆ ಹೋಗಿ ನಾವು ಕುಟುಂಬ ಸಮೇತರಾಗಿ ಹೋಗಿ ನಾವು ಧರಣಿ ಕೂರ್ತೀವಿ ಸರ್. ನಮಗೆ ಆದಷ್ಟು ಬೇಗ ಅವ್ರನ್ನ ಬಂಧಿಸಬೇಕು, ನಮಗೆ ನ್ಯಾಯ ದೊರಕಿಸ್ಕೊಡ್ಬೇಕು ಅಂತ ನಾವು ಕೇಳ್ಕೊಳ್ತೀವಿ.
ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷರನ್ನು ಬಂಧಿಸಿರುವ ರಾಜ್ಯ ಸರ್ಕಾರದ ನೀತಿಯನ್ನು ಖಂಡಿಸಿ ರಸ್ತೆ ತಡೆದು ಪ್ರತಿಭಟನೆ ನಡೆಸಿದರು. ನೆಹರು ನಗರದಲ್ಲಿ ರಸ್ತೆ ತಡೆ ನಡೆಸಿ ನಂತರ ಜಿಲ್ಲಾ ಕರವೇ ಉಪಾಧ್ಯಕ್ಷ ಸೀತಾರಾಮ್ ಮಾತನಾಡಿ, ನಮ್ಮ ರಾಜ್ಯದಲ್ಲಿ ಕನ್ನಡ ಮಾತನಾಡಲು ಸ್ವಾತಂತ್ರ್ಯ ಇಲ್ಲದಾಗಿದೆ. ಕನ್ನಡ ನಾಮಫಲಕಕ್ಕೆ ಕಡ್ಡಾಯ ಮಾಡಿದರೂ ಸಹ 60% ನಿಗದಿ ಮಾಡಿದರೂ ಕನ್ನಡದಲ್ಲಿ ವ್ಯವಹರಿಸಲು ಹಿಂದೇಟು ಹಾಕ್ತಿದ್ದಾರೆ. ಕರ್ನಾಟಕದಲ್ಲಿ ಕನ್ನಡಕ್ಕೆ ಮೊದಲ ಪ್ರಾಶಸ್ತ್ಯ ನೀಡಬೇಕೆಂದು ನಮ್ಮ ರಾಜ್ಯಾಧ್ಯಕ್ಷರಾದ ನಾರಾಯಣಗೌಡ ಅಧ್ಯಕ್ಷತೆಯಲ್ಲಿ ರಾಜಧಾನಿಯಲ್ಲಿ ಪ್ರತಿಭಟನೆ ನಡೆಸಿದರೆ, ನಮ್ಮ ಅಧ್ಯಕ್ಷರನ್ನು ಬಂಧಿಸಿ ಜೈಲಿಗೆ ಹಾಕಿ ನಮ್ಮ ಶಕ್ತಿಯನ್ನು ಕುಂದಿಸುವ ಕೆಲಸವನ್ನು ಸರ್ಕಾರ ಮಾಡ್ತಿದೆ. ಇದಕ್ಕೆಲ್ಲ ನಾವೆಲ್ಲ ಹೆದರುವುದಿಲ್ಲ. ನಮ್ಮ ಹೋರಾಟ ಇನ್ನು ಬೇರೆ ರೀತಿಯ ಸ್ವರೂಪ ಪಡೆದುಕೊಳ್ತದೆ. ಅದಕ್ಕೆ ಅವಕಾಶ ಕೊಡದೆ ತಕ್ಷಣ ಕನ್ನಡಕ್ಕೆ ಪ್ರಾಶಸ್ತ್ಯ ನೀಡುವಂತೆ ಕಾನೂನನ್ನು ಜಾರಿಗೆ ಮಾಡಬೇಕೆಂದರು. ಕರವೇ ತಾಲೂಕು ಅಧ್ಯಕ್ಷ ಚಂದ್ರಶೇಖರ್ ಮಾತನಾಡಿ, ಈ ಹಿಂದೆ ರಾಜ್ಯ ಸರ್ಕಾರದ ಉಪಮುಖ್ಯಮಂತ್ರಿಗಳನ್ನು ಜೈಲಿಗೆ ಹಾಕಿದಾಗ ನಮ್ಮ ನಾರಾಯಣಗೌಡರು ಮಾಡಿದ ಸಹಾಯ ಮರೆತಿದ್ದಾರೆ. ಅದು ಅವರ ನೆನಪಿಗೆ ಬಂದಿಲ್ಲ. ನಾವು ಸರ್ಕಾರದ ಆಸ್ತಿಯನ್ನು ಕೇಳುತ್ತಿಲ್ಲ ಅಥವಾ ಸವಲತ್ತು ಕೊಡಿ ಎಂದು ಪ್ರತಿಭಟನೆ ನಡೆಸುತ್ತಿಲ್ಲ. ಕರ್ನಾಟಕದಲ್ಲಿ ಕನ್ನಡವೇ ಸಾರ್ವಭೌಮ, ಅದಕ್ಕೆ ಮೊದಲು ಆದ್ಯತೆ ನೀಡಿ ಎಂದು ಕೇಳುತ್ತಿದ್ದೇವೆ. ಅದನ್ನು ಪ್ರಶ್ನಿಸಿದ್ದಕ್ಕೆ ಜೈಲಿಗೆ ಹಾಕುವ ಕೆಲಸ ಮಾಡ್ತಿದ್ದೀರಾ. ನಮ್ಮ ಶಕ್ತಿಯನ್ನು ಕುಗ್ಗಿಸಲು ಪ್ರಶ್ನಿಸುತ್ತಿದ್ದೀರಾ. ಅದು ಸಾಧ್ಯವಾದಾಗ ಮಾತು. ನಮ್ಮ ಬೇಡಿಕೆ ಈಡೇರಿಸದಿದ್ದಲ್ಲಿ ತಾಲೂಕು ಹಳ್ಳಿಗಳಲ್ಲಿ ಪ್ರತಿಭಟನೆ ಮಾಡಬೇಕಾಗ್ತದೆ. ಯಾವುದೇ ಅನಾಹುತವಾಗದೆ ನಾವು ಜವಾಬ್ದಾರರಲ್ಲ ಎಂದರು. ಕರವೇ ತಾಲೂಕು ಕಾರ್ಯದರ್ಶಿ ಅಬ್ದುಲ್ ಖಾದರ್ ಮಾತನಾಡಿ, ನೆಲ ಜಲ ನಾಡು ನುಡಿಗಾಗಿ ನಮ್ಮ ಸಂಘವು ಹಗಲಿರುಳು ಯಾವುದೇ ಸ್ವಾರ್ಥವಿಲ್ಲದೆ ಹೋರಾಡ್ತಿದೆ. ಇಂಗ್ಲಿಷಲ್ಲಿ ನಾಮಫಲಕ ಇರಬಾರದು ಎಂದು ಪುರಸಭೆ ಹೇಳಿದ್ದಾರೆ. ಅದನ್ನು ತೆಗೆದು ಮತ್ತೆ ಪುನಃ ಹಾಕಿಸಿದ್ದಾರೆ. ಅಂದರೆ ಅಧಿಕಾರಿಗಳಿಗೆ ಕನ್ನಡದ ಬಗ್ಗೆ ತಾತ್ಸಾರ. ಮೊದಲು ಅಧಿಕಾರಿಗಳು ಕನ್ನಡಕ್ಕೆ ಗೌರವ ಕೊಡುವ ಕೆಲಸ ಮಾಡಬೇಕು. ಮೊದಲು ಕನ್ನಡದಲ್ಲಿ ವ್ಯವಹರಿಸಬೇಕೆಂದು ಸರ್ಕಾರ ನಿಯಮ ಜಾರಿಗೆ ತರಬೇಕೆಂದು ಪ್ರತಿಭಟನೆ ನಡೆಸಿದರೆ ಜೈಲಿಗೆ ತಳ್ಳುವ ಕೆಲಸ ಮಾಡ್ತಿದ್ದಾರೆ. ತಕ್ಷಣ ನಮ್ಮ ರಾಜ್ಯಾಧ್ಯಕ್ಷರನ್ನು ಬಿಡುಗಡೆ ಮಾಡಬೇಕು. ಇಲ್ಲದಿದ್ದಲ್ಲಿ ನಮ್ಮ ಹೋರಾಟ ಬೇರೆ ಸ್ವರೂಪ ಕಾಣ್ತದೆ. ಅದಕ್ಕೆ ಅವಕಾಶ ಕೊಡಬಾರದು ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ತಾಲೂಕು ಪದಾಧಿಕಾರಿಗಳು ಸದಸ್ಯರು ಇದ್ದರು. ರಾಜ್ಯಾಧ್ಯಕ್ಷರು ಸುಮಾರು 25-30 ವರ್ಷಗಳಿಂದ ಕನ್ನಡ ನಾಡು ನುಡಿ ನೆಲ ಜಲ ವಿಚಾರವಾಗಿ ಹೋರಾಟ ಮಾಡ್ತಾ ಬರ್ತಾ ಇದ್ದಾರೆ. ಆದರೂ ಇವತ್ತು 2004ನೇ ಇಸ್ವಿಯಿಂದ ಕನ್ನಡದ ನಾಮಫಲಕಗಳನ್ನ ಬೆಂಗಳೂರಿನಲ್ಲಿ ಹಾಕಲೇಬೇಕು ಅಂತ ಕಡ್ಡಾಯವಾಗಿ ಸರ್ಕಾರ ಸಹ ಕಾನೂನು ರೀತಿಯಲ್ಲಿ ಎಲ್ಲದನ್ನು ಮಾಡಿದ್ರು ಸಹ ಹೋರಾಟಗಾರರು ಇವತ್ತು ಪ್ರತಿ ಸಲನೂ ಅವರಿಗೆ ಮನವರಿಕೆ ಮಾಡಿಕೊಟ್ರು ಸಹ ಕಾನೂನು ರೀತಿಯಲ್ಲಿ ಯಾವುದೇ ಥರದ ಕ್ರಮ ತಗೊಂಡಿರಲಿಲ್ಲ. ಈ ದಿನ ನಾವು ಬೆಂಗಳೂರಿನಲ್ಲಿ 27ನೇ ತಾರೀಕು ರಾಜ್ಯಾಧ್ಯಕ್ಷ ನೇತೃತ್ವದಲ್ಲಿ ಇಡೀ 31 ಜಿಲ್ಲೆಯಲ್ಲೂ ಸಹ ಎಲ್ಲ ಕಾರ್ಯಕರ್ತರು ಅಲ್ಲಿಗೆ ಹೋಗಿ 25-30 ಸಾವಿರ ಜನ ಕಾರ್ಯಕರ್ತರು ಬೆಂಗಳೂರಿನಲ್ಲಿ ಬೃಹತ್ ರ್ಯಾಲಿಯನ್ನು ಮಾಡಿ ಅಲ್ಲಿ ಒಂದು ಕನ್ನಡದ ನಾಮಫಲಕಗಳನ್ನ ರಾರಾಜಿಸಬೇಕು, ಕನ್ನಡಕ್ಕೆ ಆದ್ಯತೆಯನ್ನು ಕೊಡಬೇಕು ಅಂತ ಹೇಳಿ ನಾವು ರಾಜ್ಯ ಸರ್ಕಾರವನ್ನ ಮನವಿ ಮಾಡಿದ್ವಿ. ಆದರೂ ಸಹ ಇವತ್ತು ಯಾವುದನ್ನು ಕೇಳದಲೇ ಹೋರಾಟಗಾರನ ಹತ್ತಿಕ್ಕುವಂತ ಕೆಲಸನ ಕರ್ನಾಟಕ ರಕ್ಷಣಾ ವೇದಿಕೆಯ ಎಲ್ಲ ಜಿಲ್ಲೆಯಿಂದನೂ ಸಹ ಸಿಂಹಗಳು ರೆಡಿಯಾಗಿದ್ದಾರೆ. ಇವತ್ತು ಏನು ನಮ್ಮ ರಾಜ್ಯ ಸರ್ಕಾರ ಇದೆ, ಕನ್ನಡದ ಬಗ್ಗೆ ಕಾಳಜಿ ಇದ್ರೆ, ಅವ್ರಿಗೆ ಏನಾದರೂ ಹೋರಾಟಗಾರರ ಬಗ್ಗೆ ಕಾಳಜಿ ಇದ್ರೆ ಕೂಡಲೇ ನಮ್ಮ ರಾಜ್ಯಾಧ್ಯಕ್ಷರನ್ನ ಬಿಡುಗಡೆಗೊಳಿಸಬೇಕು. ಯಾವುದೇ ವ್ಯಕ್ತಿ ಜಾತಿಯಿಂದ ಮುಖ್ಯನಾಗಬಾರದು, ನೈತಿಕ ವ್ಯಕ್ತಿತ್ವದಿಂದ ಮುಖ್ಯನಾಗಬೇಕು ಎಂಬ ಪರಿಕಲ್ಪನೆ ಕುವೆಂಪು ಅವರದಾಗಿತ್ತು ಎಂದು ಬೇಲೂರು ತಹಶೀಲ್ದಾರ್ ಎಂ ಮಮತಾ ತಿಳಿಸಿದರು. ಪಟ್ಟಣದ ತಾಲೂಕು ಕಚೇರಿ ಸಭಾಂಗಣದಲ್ಲಿ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ವತಿಯಿಂದ ನಡೆದ ವಿಶ್ವ ಮಾನವ ದಿನದ ಅಂಗವಾಗಿ ರಾಷ್ಟ್ರಕವಿ ಕುವೆಂಪು ಅವರ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸಿದ ಬಳಿಕ ಮಾತನಾಡಿದ ಅವರು, ಕುವೆಂಪು ಅವರ ಜಾತ್ಯತೀತ ಮನೋಭಾವದಿಂದ ಮೂಡಿಬಂದ ಆಶಯವೇ ವಿಶ್ವ ಮಾನವ ಸಂದೇಶವಾಗಿದೆ. ಬುದ್ಧ, ಬಸವರ ಹಾಗೆ ಸಮಾಜದಲ್ಲಿ ವ್ಯಕ್ತಿ ಸ್ವತಂತ್ರವಾಗಿ ವೈಚಾರಿಕ ದೃಷ್ಟಿಕೋನವನ್ನು ಬೆಳೆಸಿಕೊಳ್ಳಬೇಕೆಂದು ಅವರು ಹೇಳುತ್ತಿದ್ದ ರಾಷ್ಟ್ರಕವಿ ಕುವೆಂಪು ಅವರು ಜಗತ್ತಿಗೆ ನೀಡಿದ ವಿಶ್ವ ಮಾನವ ಸಂದೇಶ ಪ್ರಸ್ತುತವಾಗಿದೆ. ಭಾಷೆ, ಮತ, ಧರ್ಮ, ಗುಂಪು ಇತ್ಯಾದಿ ಸಂಕುಚಿತ ಗೋಡೆಗಳೊಂದಿಗೆ ಪರಸ್ಪರ ಅಪನಂಬಿಕೆಯಿಂದ ಒಬ್ಬರನ್ನೊಬ್ಬರು ನೋಡುವಂತಾಗಿದೆ. ದಿನೇ ದಿನೇ ಅಸಹಜತೆ, ಅಸಹಿಷ್ಣುತೆ ಹೆಚ್ಚಾಗ್ತಿದೆ ಎಂದ ಕಳವಳ ವ್ಯಕ್ತಪಡಿಸಿದ ಅವರು, ಲೋಕದ ಉದ್ಧಾರ, ಮಾನವ ಸಂತತಿ ಮುಂದುವರಿಕೆಗೆ ಅಗತ್ಯವಿರುವ ವಿಶ್ವ ಶಾಂತಿಗೆ ಅಗತ್ಯ ಮಾರ್ಗದರ್ಶನ ನೀಡುತ್ತಾ ಬಂದಿರುವ ಅನೇಕ ದಾರ್ಶನಿಕರ ಆಶಯಗಳಿಗೆ ಪೂರಕವಾಗಿ ಕನ್ನಡ ಲೇಖಕರು ಸ್ಪಂದಿಸಿರುವುದು ನಾಡಿಗೆ ಹೆಮ್ಮೆಯ ಸಂಗತಿ. ಮಹನೀಯರ ಆದರ್ಶಗಳನ್ನು ನಿತ್ಯದ ಬದುಕಿನಲ್ಲಿ ಅಳವಡಿಸಿಕೊಳ್ಳಬೇಕು ಎಂದು ಕರೆ ನೀಡಿದರು. ನಾಡಿನ ಸಾಹಿತ್ಯ ಲೋಕದಲ್ಲಿ ವೃದ್ಧಯಾತೆಯಂತೆ ಮೂಡಿಬಂದ ರಾಷ್ಟ್ರಕವಿ ಕುವೆಂಪು ಅವರು ಕನ್ನಡ ಸಾಹಿತ್ಯ ಲೋಕಕ್ಕೆ ನೀಡಿದ ಕೊಡುಗೆ ಅಪಾರವಾಗಿದೆ. ಇವರ ಸಾಹಿತ್ಯದ ಅಪಾರ ಕೃಷಿಯಿಂದಲೇ ನೂರಾರು ಪ್ರಶಸ್ತಿಗಳನ್ನು ಪಡೆದಲ್ಲದೆ ಕನ್ನಡ ನಾಡಿಗೆ ಮೊದಲ ಜ್ಞಾನಪೀಠ ಪ್ರಶಸ್ತಿಯನ್ನು ತಂದುಕೊಟ್ಟು ರಾಷ್ಟ್ರಕವಿ ಕುವೆಂಪು ಅಪಾರ ಶಿಷ್ಯರು ಮತ್ತು ಅಭಿಮಾನಿಗಳನ್ನು ಹೊಂದಿದ ಮಹಾನ್ ವ್ಯಕ್ತಿಯಾಗಿದ್ದಾರೆ ಎಂದು ಸುಂದರ ನಾಡವೆನಿಸಿದ ಮಲೆನಾಡ ಹೃದಯವೆಂಬ ಖ್ಯಾತಿಗೆ ಪಾತ್ರವಾದ ಶಿವಮೊಗ್ಗ ಜಿಲ್ಲೆ ತೀರ್ಥಹಳ್ಳಿಯ ಕುಪ್ಪಳ್ಳಿ ಭುವಿಗಿಳಿದು ಬಂದಂತಹ ಸ್ವರ್ಗವೆಂಬಂತಹ ಸ್ಥಳವಾಗಿದೆ. ಇಂಥ ಸ್ಥಳದಲ್ಲಿ ವೆಂಕಟಪ್ಪ ಗೌಡ ಮತ್ತು
ನಮ್ಮ ದೇಶಕ್ಕೆ ಮಾತ್ರ ಅಲ್ಲ, ಇಡೀ ವಿಶ್ವಕ್ಕೆ, ಇಡೀ ಜಗತ್ತಿಗೆ ವಿಶ್ವ ಮಾನವ ಸಂದೇಶವನ್ನು ಸಾರಿದಂತಹ ಕುವೆಂಪುರವರ 119ನೇ ಜನ್ಮ ದಿನಾಚರಣೆಯ ಶುಭಾಶಯಗಳನ್ನು ಪ್ರತಿಯೊಬ್ಬರಿಗೂ ಕೂಡ ನಾನು ಕೋರ್ತಾ ಇದ್ದೀನಿ. ನದಿ, ಕಣಿವೆ, ಕಂದರ, ಗಿರ, ಮರ, ಬಳ್ಳಿ, ಬೆಟ್ಟ ಗುಡ್ಡಗಳ, ಗಿಣಿ ಕೋಗಿಲೆಗಳ, ಗೊರವಂಕಗಳ ಕಲವರವದಲ್ಲಿ ಬಾಲ್ಯವನ್ನು ನಮ್ಮ ಕುವೆಂಪುರವರು ಕಳೆಯುತ್ತಾರೆ. 1904 ಡಿಸೆಂಬರ್ 29ರಂದು ತಾಯಿಯ ಜನ್ಮಸ್ಥಳವಾದಂತಹ ಹಿರೇಕೂಡಿಗೆಯಲ್ಲಿ ಇವರ ಜನನ. ರಾಷ್ಟ್ರೀಯ ತೆಂಗು ಮತ್ತು ನಾರು ಅಭಿವೃದ್ಧಿ ಮಂಡಳಿ ಉಪಾಧ್ಯಕ್ಷ ರೇಣುಕುಮಾರ್ ಮಾತನಾಡಿ, ಇತ್ತೀಚಿನ ದಿನದಂದು ಕೆಲ ಸಾಹಿತಿಗಳು ಒಂದು ಜಾತಿ ಮತ್ತು ಧರ್ಮಕ್ಕೆ ಸೀಮಿತವಾಗಿರುವ ಕಾಲಘಟ್ಟದಲ್ಲಿ ರಾಷ್ಟ್ರಕವಿ ಕುವೆಂಪು ಅವರ ಸಂದೇಶ ಮತ್ತು ಅವರ ಬದುಕು ಮತ್ತು ಬರಹ ಪ್ರಮುಖವಾಗಿದೆ. ಆದರೆ ಎಂದಿಗೂ ಜಾತಿ ಮತ್ತು ಧರ್ಮದ ವೈಚಾರೀಕರಣ ನಿಜಕ್ಕೂ ಸದೃಢ ಸಮಾಜಕ್ಕೆ ಮಾರಕವಾಗಿದೆ. ಕೇವಲ ಮಹಾನ್ ಪುರುಷರ ಜಯಂತಿ ಆಚರಿಸಿದರೆ ಸಾಲದು ಎಂದರು. ಕಾರ್ಯಕ್ರಮದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಕೆಪಿ ನಾರಾಯಣ, ಕ್ಷೇತ್ರ ಸಂಪನ್ಮೂಲ ಸಮನ್ವಯ ಅಧಿಕಾರಿ ಶಿವಮರಿಯಪ್ಪ, ತಾಲೂಕು ಪಂಚಾಯತ ಗುರುಪ್ರಸಾದ್, ತಾಲೂಕು ಪಂಚಾಯತ ಮಾಜಿ ಅಧ್ಯಕ್ಷ ಪರ್ವತಯ್ಯ, ಕೃಷಿ ಇಲಾಖೆ ರಂಗಸ್ವಾಮಿ, ದೈಹಿಕ ಪರಿವೀಕ್ಷಕ ಪಾಲಾಕ್ಷಮೂರ್ತಿ, ತಹಶೀಲ್ದಾರ್ ಅಶೋಕ್, ಎಲ್ಲ ಇಲಾಖೆ ಅಧಿಕಾರಿಗಳು ಮತ್ತು ಸಾರ್ವಜನಿಕರು ಹಾಜರಿದ್ದರು. ಜನವರಿ 1ರಿಂದ 15ರವರೆಗೆ ರಾಮ ಮಂದಿರದ ಮಂತ್ರಾಕ್ಷತೆ ಹಾಗೂ ಪ್ರಚಾರ ಅಭಿಯಾನ ಹಮ್ಮಿಕೊಳ್ಳಲಾಗಿದೆ ಎಂದು ಶ್ರೀರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ನ ಸಂಯೋಜಕ ವಿಜಯಕುಮಾರ್ ಹೇಳಿದರು. ನಗರದಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, 500 ವರ್ಷಗಳ ಸುದೀರ್ಘ ಸಂಘರ್ಷದ ಫಲವಾಗಿ ಕೊನೆಗೂ ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಆಗಿದ್ದು, ಜನವರಿ 22ರಂದು ಶ್ರೀರಾಮ ಲಲ್ಲಾ ಪ್ರಾಣ ಪ್ರತಿಷ್ಠಾಪನೆ ಕಾರ್ಯಕ್ರಮ ನಡೆಯಲಿದೆ ಎಂದರು. ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ ಪ್ರಾಣ ಪ್ರತಿಷ್ಠಾಪನೆ ದಿನ ದೇಶಾದ್ಯಂತ ರಾಮನ ಜಪ, ಭಜನೆ ಹೀಗೆ ಅನೇಕ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ. ಅದೇ ದಿನ ದೇಶಾದ್ಯಂತ ಮನೆ ಮನೆಗಳಲ್ಲಿ ದೀಪ ಹಚ್ಚಿ ಭಕ್ತಿ ಸಮರ್ಪಣೆಗೆ ಎಲ್ಲರೂ ಮುಂದಾಗಬೇಕು ಎಂದು ಮನವಿ ಮಾಡಿದರು. ಅದೇ ದಿನ ಜಿಲ್ಲೆಯ ವಿವಿಧೆಡೆ ಎಲ್ಇಡಿ ಪರದೆಗಳ ಮೂಲಕ ಸಂಪೂರ್ಣ ಕಾರ್ಯಕ್ರಮದ ವೀಕ್ಷಣೆಗೆ ಅವಕಾಶ ಕಲ್ಪಿಸಲಾಗುವುದು. ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಕಾರ್ಯಕ್ರಮದ ಯಶಸ್ವಿಗೆ ಸಹಕಾರ ನೀಡಬೇಕು ಎಂದು ಮನವಿ ಮಾಡಿದರು. ಇಡೀ ದೇಶದ ಎಲ್ಲರೂ ಅದಕ್ಕೆ ನಿಧಿ ಸಮರ್ಪಣೆ ಮಾಡಬೇಕು. ಅಯೋಧ್ಯೆ ರಾಮಲಲ್ಲನ ಮಂದಿರ ಎಲ್ಲ ಜನರ ಮಂದಿರ ಆಗಬೇಕು, ಎಲ್ಲ ಭಕ್ತರ ಮಂದಿರ ಆಗಬೇಕು ಅನ್ನೋ ಕಾರಣಕ್ಕೋಸ್ಕರ ನಿಧಿ ಸಮರ್ಪಣಾ ಕಾರ್ಯವನ್ನು ನಾವೆಲ್ಲರೂ ಮಾಡಿದ್ವಿ. ಅದು ತಮಗೆಲ್ಲ ಗೊತ್ತೇ ಇದೆ. ಆ ನಿಧಿ ಸಮರ್ಪಣೆಯಲ್ಲಿ ಆ ನಿಧಿ ಸಂಗ್ರಹ ಆಗಿರುವಂತಹ ಹಣದಲ್ಲಿ ಈಗ ರಾಮ ಮಂದಿರ ನಿರ್ಮಾಣ ಆಗಿದೆ. ಆ ರಾಮ ಮಂದಿರ ನಿರ್ಮಾಣದ ಒಂದು ಉದ್ಘಾಟನೆ 22ನೇ ತಾರೀಕು ಜನವರಿ 2024 ನಡೀತಾ ಇದೆ. ತೀರ್ಥಕ್ಷೇತ್ರದ ಟ್ರಸ್ಟ್ನವರು ಈ ರಾಮಲಲ್ಲನ ವಿಗ್ರಹದ ಪ್ರತಿಷ್ಠಾಪನೆಯನ್ನ ಪ್ರತಿ ಮನೆಗೆ ಅರಿಶಿಣ ತಲುಪಿಸಬೇಕು ಅನ್ನುವಂತ ಒಂದು ಆಶೆಯನ್ನು ಇಟ್ಕೊಂಡು ಈಗ 30 ವರ್ಷಗಳಿಂದ ಆ ರಾಮ ಮಂದಿರಕ್ಕಾಗಿ ಹೋರಾಟ ಮಾಡಿಕೊಂಡು ಬಂದಂತ ವಿಶ್ವ ಹಿಂದೂ ಪರಿಷತ್ತಿಗೆ ವಹಿಸಿದ್ದಾರೆ. ಎಲ್ಲ ಮನೆಗಳಿಗೂ ಹೋಗಿ ಅದನ್ನ ಅಯೋಧ್ಯೆಯ ಆಮಂತ್ರಣವನ್ನು ತಲುಪಿಸಬೇಕು. ಸುದ್ದಿಗೋಷ್ಠಿಯಲ್ಲಿ ಕಲಾವತಿ, ಸುನೀಲ್, ರಕ್ಷಿತ್ ಭಾರದ್ವಾಜ್ ಇತರರು ಇದ್ದರು. ಜಾತಿ ಮತ ಭೇದವೆಂಬ ವಿಷ ಬೀಜ ಬಿತ್ತಿ ಹಿಂದೂ ಧರ್ಮವನ್ನು ಹೊಡೆದಾಡುವ ನೀತಿಯ ವಿರುದ್ಧ ಧ್ವನಿ ಎತ್ತಿ ಹಿಂದೂ ಧರ್ಮ ಒಗ್ಗೂಡಿಸುವ ಜಾಗೃತಿಗಾಗಿ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳದ ತಲೆ ಎತ್ತಿದೆ ಎಂದು ಬಾಲವಾಗ್ಮಿ ಹಾರಿಕಾ ಮಂಜುನಾಥ್ ತಿಳಿಸಿದರು. ಬಜರಂಗ ದಳ ಹಾಗೂ ವಿಶ್ವ ಹಿಂದೂ ಪರಿಷತ್ ವತಿಯಿಂದ ಏರ್ಪಡಿಸಿದ ಶ್ರೀ ಗುರುದತ್ತ ಸಂಕೀರ್ತನಾ ಯಾತ್ರಾ ಕಾರ್ಯಕ್ರಮದಲ್ಲಿ ಶ್ರೀ ಚನ್ನಕೇಶವ ದೇಗುಲದ ಬಳಿ ದಿಕ್ಸೂಚಿ ಭಾಷಣ ಮಾಡಿದ ಅವರು, ಶ್ರೀ ಕೃಷ್ಣ ಪರಮಾತ್ಮನು ಮಹಾಭಾರತದ ಭಗವದ್ಗೀತೆಯನ್ನು ಕೈಯಲ್ಲಿ ಹಿಡಿದು ಹಿಂದೂ ಧರ್ಮದ ರಕ್ಷಣೆ ಮಾಡಲು ಸಾಧ್ಯ. ಅದಕ್ಕಾಗಿ ಪ್ರತಿ ಹಿಂದೂ ಧರ್ಮದಲ್ಲಿರುವ ಜಾತಿ ಸಂಕೋಲೆಯನ್ನು ಕಿತ್ತೆಸೆದು ಹಿಂದೂ ಬಾಂಧವರು ಸಂಘಟಿತರಾಗಬೇಕು ಎಂದರು. ದೇಶ ಧರ್ಮದ ವಿಚಾರ ಬಂದಾಗ ಪ್ರತಿಯೊಬ್ಬ ಹಿಂದೂಗಳು ಜಾಗೃತರಾಗಿ ಕೆಲಸ ಮಾಡಬೇಕು. ನಮ್ಮ ಸನಾತನ ಹಿಂದೂ ಧರ್ಮಕ್ಕೆ ಧಕ್ಕೆಯಾಗದಂತೆ ನೋಡಿಕೊಳ್ಬೇಕು. ಹಿಂದೂ ಧರ್ಮದ ಅಡಿಪಾಯ ಕಟ್ಟಿಕೊಂಡಿರುವ ನಿಟ್ಟಿನಲ್ಲಿ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ನಿರಂತರವಾಗಿ ಮಾಡಿಕೊಂಡು ಬರ್ತಿದೆ. ಸಮಾಜದಲ್ಲಿ ಇತ್ತೀಚಿನ ದಿನಗಳಲ್ಲಿ ಸಂಸ್ಕಾರಯುತ ಶಿಕ್ಷಣ ಮರೆಯಾಗ್ತಿದೆ. ಯುವ ಜನಾಂಗಕ್ಕೆ ನಮ್ಮ ಉತ್ತಮ ಸಂಸ್ಕಾರಯುತ ಶಿಕ್ಷಣವನ್ನು ಮನೆಯಿಂದಲೇ ನೀಡುವ ಕೆಲಸವನ್ನು ತಾಯಂದಿರೇ ಮಾಡಬೇಕಾದ ಕೆಲಸವಾಗಿದೆ. ಇದೇ ಜನವರಿಯಂದು ಹಿಂದೂ ಧರ್ಮದ ಮುಕುಟವಾಗಿರುವ ಅಯೋಧ್ಯೆಯಲ್ಲಿ ಶ್ರೀರಾಮನ ಮಂದಿರ ನಿರ್ಮಾಣವಾಗುತ್ತಿದ್ದು, ಪ್ರತಿಯೊಬ್ಬ ಹಿಂದುವಿಗೆ ಪವಿತ್ರ ದಿನವಾಗಿರುವುದರಿಂದ ಅಂದು ಪ್ರತಿಯೊಬ್ಬ ಹಿಂದೂ ಧರ್ಮದವರಾದ ನಾವು ಒಂದು ಸಂಕಲ್ಪ ಮಾಡಬೇಕು. ಪ್ರತಿ ಮನೆಯಲ್ಲಿ 5 ದೀಪ ಹಚ್ಚುವ ಮೂಲಕ ಸಂಕಲ್ಪ ಮಾಡಬೇಕು ಎಂದರು. ದಶಕಗಳ ಹಿಂದೆ ಸಾವರ್ಕರ್ ಅವರು ಹೇಳಿದಂತ ಮಾತು ಈಗ ಜೀವಂತ ಸಾಕ್ಷಿಯಾಗಿ ನಮ್ಮ ಕಣ್ಣು ಮುಂದೆ ಕಾಣ್ತಾ ಇದೆ. ಹಿಂದೂ ಸಮಾಜದ ವಿರೋಧ ಮಾಡಿದವರೆಲ್ಲ ಇವತ್ತಿನ ದಿನ ನಾವು ಹಿಂದೂಗಳು ನಮ್ಮನ್ನು ಧರ್ಮಕ್ಕೆ ಸ್ವೀಕರಿಸಿ ಅಂತ ಹೇಳ್ಕೊಂಡು ತಿರುಗಾಡ್ತಾ ಇದ್ದಾರೆ. ಯಾವ ವ್ಯಕ್ತಿ ಒಂದು
ಮಾಡ್ಲಿಕ್ಕೆ ಸಿದ್ಧ ಅಂತ ಹೇಳಿಕೆಗಳನ್ನು ಕೊಡ್ತಾರೆ. ಎಂತ ಬದಲಾವಣೆ? ಈ ಬದಲಾವಣೆ ತಂದಿದ್ದು ನಾವು ಹಿಂದೂ ಸಮಾಜದ ಒಗ್ಗಟ್ಟಿನ ಬಲದಿಂದ. ಈ ಸಂಘಟಿತ ಭಾವ ಇದ್ದಾಗ ಮಾತ್ರ ಧರ್ಮ ರಕ್ಷಣೆ ಆಗೋದು ನನ್ನ ನೆಚ್ಚಿನ ಬಂಧುಗಳೇ. ಆದ್ರೆ ನಮ್ಮ ಒಗ್ಗಟ್ಟನ್ನು ಮುರಿಯುವಂತ ಕೆಲಸ ಅನೇಕರು ಮಾಡ್ತಾರೆ. ನಮ್ಮ ದೇಶದಲ್ಲಿ ಈ ಬುದ್ಧಿಯೇ ಜೀವನ ಅಂತ ಅನ್ಕೊಂಡಿರುವಂತ ಕೆಲವೊಂದಿಷ್ಟು ಜನ ಬುದ್ಧಿಜೀವಿಗಳಿದ್ದಾರೆ. ಅವ್ರ ಕೆಲಸ ಏನು ಅಂದ್ರೆ ಹಿಂದೂಗಳ ಸಂಘಟಿತ ಭಾವವನ್ನು ನೋಡಿಯೋದು ಯಾವುದೋ ಒಂದು ರೀತಿನಲ್ಲಿ ಸಂಘಟಿಸುವ ಕೆಲಸ. ಯಾವ ಭವ್ಯವಾದಂತಹ ಶ್ರೀರಾಮರ ರಾಮ ಮಂದಿರ ಅಯೋಧ್ಯೆಯಲ್ಲಿ ನಿರ್ಮಾಣ ಆಗ್ತಾ ಇದೆಯೋ ಅದೇ ರಾಮ ಮಂದಿರದ ಪ್ರಥಮ ಶಿಲಾನ್ಯಾಸವನ್ನ ವಿಶ್ವ ಹಿಂದೂ ಪರಿಷತ್ ಯಾರ ಕೈಯಿಂದ ಮಾಡಿಸ್ತು ಅಂದ್ರೆ ಇಡೀ ಹಿಂದೂ ಸಮಾಜಕ್ಕೆ ನೆನಪಿರಬೇಕು. ಶ್ರೀರಾಮರ ಅಯೋಧ್ಯೆಯ ರಾಮ ಮಂದಿರದ ಪ್ರಥಮ ಶಿಲಾನ್ಯಾಸ ಯಾರು ಮಾಡಿದ್ರು ಅಂದ್ರೆ ಕಾಮೇಶ್ವರ್ ಚೌಪಾಲ್ ಎಂಬ ವಿಶ್ವ ಹಿಂದೂ ಪರಿಷತ್ತಿನ ಕಾರ್ಯಕರ್ತರು, ಪರಿಶಿಷ್ಟ ಜಾತಿಯವರಾಗಿದ್ದಂತ ಶ್ರೀ ಕಾಮೇಶ್ವರ್ ಚೌಪಾಲ್ ಅವರ ಕೈಯಲ್ಲಿ ವಿಶ್ವ ಹಿಂದೂ ಪರಿಷತ್ ಪ್ರಥಮ ಶಿಲಾನ್ಯಾಸ ಮಾಡಿಸ್ತು ರಾಮ ಮಂದಿರ. ಇದೇ ವೇಳೆ ನೆಹರು ನಗರದಿಂದ ಶ್ರೀ ಚನ್ನಕೇಶವ ವೃತ್ತದವರೆಗೂ ಶೋಭಾಯಾತ್ರೆ, ಶ್ರೀರಾಮನ ಸಂಕೀರ್ತನೆ, ಭಜನೆ ಯಾತ್ರೆಯನ್ನು ನಡೆಸಿದರು. ಈ ಸಂದರ್ಭದಲ್ಲಿ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ವೃತ್ತ ನಿರೀಕ್ಷಕರಾದ ರವಿ ಕಿರಣ್ ನೇತೃತ್ವದಲ್ಲಿ ಬಿಗಿ ಬಂದೋಬಸ್ತ್ ಕಲ್ಪಿಸಲಾಯಿತು. ಕಾರ್ಯಕ್ರಮದಲ್ಲಿ ಶಾಸಕ ಎಚ್.ಕೆ. ಸುರೇಶ್, ವಿಶ್ವ ಹಿಂದೂ ಪರಿಷತ್ ಜಿಲ್ಲಾ ಕಾರ್ಯದರ್ಶಿ ಮಹಿಪಾಲ್, ಜಿಲ್ಲಾ ಸಂಚಾಲಕ ಶರತ್, ತಾಲೂಕು ಕಾರ್ಯದರ್ಶಿ ನಾಗೇಶ್, ಸಂಜಯ್, ಭರತ್, ಹೇಮಂತ್ ಸೇರಿದಂತೆ ಇತರರು ಹಾಜರಿದ್ದರು. ಅಧಿಕಾರಿಗಳು ಎಚ್ಆರ್ಪಿ ಮುಳುಗಡೆ ಸಂತ್ರಸ್ತರ ಹೆಸರಿನಲ್ಲಿ ಆಲೂರು ತಾಲೂಕಿನ ಮಂಜಲಗೂಡು ಗ್ರಾಮದಲ್ಲಿ ವಾಸಿಸುತ್ತಿರುವ ದಲಿತ ಕುಟುಂಬಗಳ ಒಕ್ಕಲೆಬ್ಬಿಸುವ ಹುನ್ನಾರ ಮಾಡುತ್ತಿದ್ದಾರೆ ಎಂದು ದಸಂಸ ಮುಖಂಡ ಎಚ್.ಕೆ. ಸಂದೇಶ್ ಆರೋಪಿಸಿದರು. ನಗರದಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಗ್ರಾಮದ ಸರ್ವೆ ನಂಬರ್ 35ರಲ್ಲಿ ಒಟ್ಟು 95 ಎಕರೆ ಸರ್ಕಾರಿ ಜಮೀನಿನ ಪೈಕಿ ಸ್ವಲ್ಪ ಜಾಗದಲ್ಲಿ ಗ್ರಾಮದ ಸುಮಾರು 30 ದಲಿತ ಕುಟುಂಬಗಳು ಮನೆ ಕಟ್ಟಿಕೊಂಡು ವಾಸ ಮಾಡ್ತಿವೆ. ಆದರೆ ಇದೀಗ ಸಾಕಷ್ಟು ಜಮೀನು ಇದ್ರೂ ಅಧಿಕಾರಿಗಳು ಇದ್ರೂ ದಲಿತರನ್ನೇ ಗುರಿಯಾಗಿಸಿ ಎಚ್ಆರ್ಪಿ ಸಂತ್ರಸ್ತರ ಹೆಸರಿನಲ್ಲಿ ಅವರಿಗೆ ಕಿರುಕುಳ ನೀಡುತ್ತಿದ್ದಾರೆ ಎಂದು ದೂರಿದರು. ಅದೇ ಜಾಗದಲ್ಲಿ ಸುಮಾರು 31 ದಲಿತ ಕುಟುಂಬಗಳು ವಾಸ ಮಾಡ್ತಿದ್ದು, ಜೊತೆಗೆ ಕಳೆದ 30 ವರ್ಷಗಳಿಂದ ಅನುಭವದಲ್ಲಿದ್ದು, ಆದಾಗ್ಯೂ ಎಂಎಂ ಸುನಿಲ್ ಎಂಬ ವಕೀಲನ ಕುತಂತ್ರದಿಂದ ಮೃತಪಟ್ಟ ಎಚ್ಆರ್ಪಿ ಸಂತ್ರಸ್ತರ ವಾರಸುದಾರರನ್ನು ಹುಡುಕಿ ತನ್ನ ಹೆಸರಿಗೆ ಕರಾರು ಪತ್ರ ಮಾಡಿಕೊಂಡು ದಲಿತರನ್ನು ಒಕ್ಕಲೆಬ್ಬಿಸುವ ಹುನ್ನಾರ ಮಾಡುತ್ತಿದ್ದಾರೆ ಎಂದು ದೂರಿದರು. ಇದೊಂದು ಬಹಳ ಗಂಭೀರವಾದಂಥ ಸಮಸ್ಯೆ ಸರ್. ಆ ಊರಿನ ಸರ್ವೆ ನಂಬರ್ 34ರಲ್ಲಿ ಸುಮಾರು 95 ಎಕರೆ 12 ಗುಂಟೆ ಭೂಮಿ ಇದೆ. ಆ ಪೈಕಿನಲ್ಲಿ 42 ಎಕರೆನ ಪಕ್ಕದ ಜನರಿಗೆ ಮಂಜೂರು ಮಾಡಿದ್ದಾರೆ. ಹಾಗೇನೆ ಮೇಲ್ವೆ ಗ್ರಾಮದ ಲಿಂಗಾಯತ ಸಮುದಾಯದ ಗುರುಲಿಂಗಪ್ಪ ಮತ್ತು ಚಿಕ್ಕೇಗೌಡ ಮತ್ತೆ ಇತರೆ 5 ಜನ, ಒಟ್ಟು 6 ಜನರಿಗೆ 4 ಎಕರೆ ಅಂತ 24 ಗುಂಟೆ ಮಂಜೂರು ಮಾಡಿದ್ದಾರೆ. ಉಳಿಕೆ 29 ಎಕರೆ 5 ಗುಂಟೆ ಭೂಮಿನ ಆ ಊರಿನ ಭೂಹೀನ ದಲಿತರು ಸುಮಾರು 30-35 ವರ್ಷಗಳಿಂದ ಅನುಭವ ಮಾಡ್ತಾ ಬರ್ತಾ ಇದ್ದಾರೆ. ಅದ್ರ ಜೊತೆಗೆ ಸರ್ಕಾರ ನಿಗದಿಪಡಿಸಿದಂತ ನಮೂನೆ 50, 53, 57ರಲ್ಲಿ ಅರ್ಜಿನ ಸಲ್ಲಿಸಿಕೊಂಡು ತಹಶೀಲ್ದಾರರು, ಡಿಸಿ ಅವರು, ಅಸಿಸ್ಟೆಂಟ್ ಕಮಿಷನರು ಮತ್ತೆ ಲೋಕಲ್ ರಾಜಕಾರಣಿಗಳ ಜೊತೆ ಅವರು ಬಹಳ ಹೋರಾಟವನ್ನು ಮಾಡ್ಕೊಂಡು ಬಂದಿದ್ದಾರೆ. ಆ ಹೋರಾಟ ಮಾಡಿದಂತ ವ್ಯಕ್ತಿ ಶಾಂತರಾಜ್ ಅಂತ ಇಲ್ಲಿ ಕೂತಿದ್ದಾರೆ, ನಮ್ಮ ಜೊತೆ ಕೂತಿದ್ದಾರೆ. ಅವರು ಪ್ರತಿದಿನ ತಾಲೂಕ್ ಆಫೀಸು, ಎಸಿ ಆಫೀಸು ಸುತ್ತ ಹೋಗ್ತಾರೆ. ಈ ಮಧ್ಯೆ ಮಂಜಲಗೂಡು ಗ್ರಾಮದ ಒಬ್ಬ ಪ್ರೊಫೆಷನಲ್ ಅಡ್ವೊಕೇಟ್ ಆಗಿದ್ದು, ಅವರು ವೃತ್ತಿನಲ್ಲಿ ಲಾಯರ್ ಆಗಿದ್ದು ಕೂಡ ಅದೇ ಊರಿನವರು. ಆ ಊರಿನ ದಲಿತರು ಹಿಂಗೆ ಜೀವನ ಮಾಡ್ತಾರೆ ಅನ್ನೋ ಒಂದು ಕಾಮನ್ ಸೆನ್ಸ್ ಇಂದಾನೆ ಆ ಮನುಷ್ಯರು ಯಾರು ಮಂಜೂರಿ ಎಚ್ಆರ್ಪಿ ಮಂಜೂರಿ ಮಾಡಿದಾರಲ್ಲ, ಆ ಮಂಜೂರಿದಾರರೆಲ್ಲ ಸತ್ತೋಗಿದ್ದಾರೆ. ಅವರ ವಾರಸುದಾರನ್ನ ಹುಡುಕಿಯನ್ನು ಹಿಡ್ಕೊ ಬಂದು ನೋಟ್ರಿ ಹತ್ರ ಕರ್ಕೊಂಡೋಗಿ ಅವ್ರನ್ನ ನೋಟ್ರಿ ಮುಖೇನ ಕರಾರು ಪತ್ರನ ಮಾಡಿಸ್ಕೊಂಡಿದ್ದಾರೆ. ಕರಾರು ಪತ್ರ ಯಾರಿಗೆ ಮಾಡಿಸ್ಕೊಂಡವ್ರೆ? ಅವರ ಶ್ರೀಮತಿ ಮಂಜುಳಾ ಅವರು, ಅವರ ಅಕ್ಕ ಎಂಎಂ ಸುಜಾತ ಅವರು, ಅವರ ಚಿಕ್ಕಪ್ಪನ ಮಗ ಯಶವಂತ್ ಅವರು, ಯಶವಂತನ ಅಕ್ಕ ಶ್ವೇತಾ ಅವರು, ಒಟ್ಟು 24 ಎಕರೆನ ಕರಾರು ಒಪ್ಪಂದ ಮಾಡ್ಕೊಂಡು, ಕರಾರು ಒಪ್ಪಂದ ಡಾಕ್ಯುಮೆಂಟ್ ಅಲ್ಲ, ಅದು ಆಕ್ಚುಯಲ್ ಆಗಿ ಜಗತ್ತಿಗೆ ಗೊತ್ತಿರೋಂತ ವಿಚಾರ ಮಾಡ್ಕೊಂಡು ಸ್ಪಾಟ್ಗೆ ಹೋಗ್ತಾರೆ. ಪೊಲೀಸರು ಕರ್ಕೊಂಡು ಸ್ಪಾಟ್ಗೆ ಹೋಗ್ತಾರೆ. ಸ್ಪಾಟ್ಗೆ ಹೋಗಿ ಪೊಲೀಸರ ಸಮ್ಮುಖದಲ್ಲಿ ದಲಿತರು ಹಾಕಿರೋಂತ ತೆಂಗು ಮರಗಳು, ಶುಂಠಿ ಮತ್ತೆ ಜೋಳ ಇದನ್ನೆಲ್ಲ ಪೊಲೀಸರ ಸಮ್ಮುಖದಲ್ಲಿ ಕಿತ್ತಾಕ್ತಾರೆ. ರಾತ್ರಿ ಹೊತ್ತು ಪೊಲೀಸ್ ಕವರ್ ಹಾಕಿರ್ತಾರೆ. ರಾತ್ರಿ ಹೊತ್ತು ಅಡ್ವೊಕೇಟ್ ಅವ್ರ ಗುಂಡವರನ್ನು ಕರ್ಕೊಂಡೋಗಿ, ಅವರ ಸ್ನೇಹಿತರು ಕರ್ಕೊಂಡೋಗಿ ದಲಿತರು ಹಾಕಿರೋಂತ ಎಲ್ಲ ಬೆಳೆ ನಾಶ ಮಾಡ್ತಾರೆ. ಅವತ್ತು ಅಟ್ರಾಸಿಟಿ ಕೇಸ್ ಕೊಡ್ಬೇಕಾಗಿತ್ತು. ಆಕ್ಚುಯಲ್ ಆಗಿ ನೋಡಿ ಕಾನೂನು ಹೆಂಗಿದೆ ಅಂತ ಹೇಳಿದ್ರೆ ಜನ ಇದ್ ಮಾಡ್ತಾರೆ, ಅದು ಬೇಡ ದುರುಪಯೋಗ ಆಗುತ್ತಾನ ಕಣ, ಪಾಪ ಅವರು ಕೇಸ್ ಕೊಡಕ್ಕಾಗಿಲ್ಲ. ನಂತರ ಇವರು ಎಚ್ಆರ್ಪಿ ಜಮೀನಿಗೆ ದಲಿತರು ಹೋಗೇ ಇಲ್ಲ. ಸುಮಾರು 35 ವರ್ಷಗಳಿಂದ ಸರ್ಕಾರ ಎಚ್ಆರ್ಪಿ ಜಮೀನು ಹೊರತುಪಡಿಸಿ
ಸರ್ಕಾರಿ ಜಮೀನು ಇದೆಯೋ ಆ ಜಮೀನು ಉಳುಮೆ ಮಾಡೋದು ಬರ್ತಾ ಇದ್ದಾರೆ. ದಲಿತ ಮುಖಂಡ ಈರಪ್ಪ ಮಾತನಾಡಿ, ಮಂಜಲೇಗೌಡ ಗ್ರಾಮದ ದಲಿತರ ಭೂಮಿಗೂ ಎಚ್ಆರ್ಪಿ ಭೂಮಿಗೂ ಯಾವುದೇ ಸಂಬಂಧ ಇಲ್ಲ. ಆದಾಗ್ಯೂ ಅಲ್ಲಿನ ರೆವಿನ್ಯೂ ಅಧಿಕಾರಿಗಳು ವಕೀಲನ ಜೊತೆ ಸೇರಿ ಸರ್ವೆ ಮಾಡಿ ಎಚ್ಆರ್ಪಿ ಜಾಗ ಗುರುತಿಸದೆ ಸುಮ್ಮನೆ ಗ್ರಾಮದ ದಲಿತರ ಒಕ್ಕಲೆಬ್ಬಿಸುವ ಹುನ್ನಾರ ಮಾಡ್ತಿದ್ದಾರೆ ಎಂದು ದೂರಿದರು. ಎಚ್ಆರ್ಪಿ ಜಮೀನಿನ ಅರ್ಹ ಫಲಾನುಭವಿಗಳು ಈವರೆಗೆ ಆ ಜಾಗಕ್ಕೆ ಬಂದಿಲ್ಲ. ಆದರೆ ವಕೀಲ ಸುನಿಲ್ ಎಂಬಾತ ಅಧಿಕಾರಿಗಳ ತಲೆಕೆಡಿಸಿ ಅಲ್ಲಿನ ಜಾಗದಲ್ಲಿ ದಲಿತರು ಬೆಳೆದಿದ್ದ ಬೆಲೆಯನ್ನು ಹಾಳು ಮಾಡಿದ್ದಾರೆ. ಕೂಡಲೇ ತಹಶೀಲ್ದಾರ್ ಹಾಗೂ ಇನ್ನಿತರ ಅಧಿಕಾರಿಗಳು ಭೂಮಿಯನ್ನು ಸರ್ವೆ ಮಾಡಿ ಈಗಾಗಲೇ ಅನುಭವದಲ್ಲಿ ಇರುವ ದಲಿತ ಕುಟುಂಬಗಳಿಗೆ ಮಂಜೂರು ಮಾಡಿಕೊಡಬೇಕು ಎಂದು ಮನವಿ ಮಾಡಿದರು. ಆ ಜಮೀನಿನಲ್ಲಿ ಪಗಾರಸವಳಿ ಮಾಡತಕ್ಕಂಥ ಜಮೀನಿನ ಈ ಎಚ್ಆರ್ಪಿ ರಿಸರ್ವೇಶನ್ ನೋಡ್ಬಿಟ್ಟು ಮುರುಗಡ ಸಂತ್ರಸ್ತರಿಗೆ ಜಮೀನು ಮಂಜೂರು ಮಾಡ್ತಾರೆ. ಜಮೀನು ಮಂಜೂರು ಮಾಡಿದ ಜಾಗಕ್ಕೆ ಇದುವರೆಗೂ ಮಂಜೂರುದಾರ ಜಾಗಕ್ಕೆ ಬಂದಿಲ್ಲ, ಸತ್ತು ಕೆಟ್ಟು ಹೋಗಿದ್ದಾರೆ. ಅವ್ರ ಮಕ್ಕಳಿದ್ದಾರೆ. ಆ ಮಕ್ಕಳ ಕೈಲಿ ಒಬ್ಬರು ಲಾಯರ್, ಅವ್ರ ಲಾಯರ್ ಆಗಿರ್ತಕ್ಕಂಥ ಸುನಿಲ್ ಅಂತಕ್ಕಂಥವ್ರು ಹೋಗಿ ಅಗ್ರಿಮೆಂಟ್ ಮಾಡಿಸಿರ್ತಾರೆ. ಅದು ಕೂಡ 2015 ಅವ್ರಿಗೆ ಜಮೀನು ಮಂಜೂರಾಗಿರ್ತಕ್ಕಂಥದ್ದು 2079-85 ಹಿಂಗಿದ್ರು ಕೂಡ ದಲಿತರು ಬಗಸಾವಳಿ ಮಾಡತಕ್ಕಂಥ ಜಮೀನ ಒಕ್ಕಲಿಸಿದ ಕಾರಣಕ್ಕಾಗಿ ಮೇಲ್ದರ್ಜೆದಾರರಿಗೆ ಅನುಕೂಲ ಮಾಡೋಕ್ಕಾಗಿ ಇವರು ಹೊಸಪೇಟೆ ತಹಶೀಲ್ದಾರರು ಎಲ್ಲರೂ ಕೂಡ ಹೋಗ್ತಾರೆ. ಅಲ್ಲಿ ಗಲಾಟೆ ನಡೀತಿದೆ. ದಲಿತರು ಹಾಕಿರ್ತಕ್ಕಂಥ ಜಮೀನು ಗಿಡಗಳನ್ನೆಲ್ಲ ನಾಶಪಡಿಸಿ ಬಂದಿದ್ದಾರೆ. ಇದನ್ನ ಪ್ರಶ್ನೆ ಮಾಡಿ ನಾವು ಡಿಸಿ ತಹಶೀಲ್ದಾರ್ ಅರ್ಜಿ ಕೊಟ್ಟಿದ್ದೀವಿ. ಎಚ್ಆರ್ಪಿ ಅವ್ರಿಗೆ ಡಿಸಿ ಬರೀತಾರೆ. ಎಚ್ಆರ್ಪಿ ಅವರು ಯಾವ ಕಡೆ ಜಾಗ ರಿಸರ್ವೇಶನ್ ಆಗಿರ್ತಕ್ಕಂಥ ಗುರುತಿಸುತ್ತಿದ್ದಾರೆ. ಇನ್ನೂ ಖಾಲಿ ಗೋಮ ನೋಡ್ಕೊಳ್ಳುತ್ತೆ. ದಲಿತ ಜಮೀನೇ ಕೂಡ ಒಕ್ಕಲಿಸಬೇಕನ್ನೋ ಕಾರಣಕ್ಕಾಗಿ ಮೇಲ್ಜಾತಿ ಪರವಾಗಿ ಅಧಿಕಾರಿಗಳು ಕೆಲಸ ಮಾಡಿದ್ದಾರೆ. ಇದನ್ನ ಅತ್ಯಂತ ನಾವು ಇದನ್ನು ಜಾತಿವಾದ ನೀತಿ ಅಂತ ನಾವು ಖಂಡನೀಯವಾಗಿ ನಾವು ಕಂಡಿದ್ದೀವಿ. ಇದೇ ರೀತಿಯಾಗಿ ಸಕಲೇಶ್ವರ ತಾಲೂಕರು ಕೂಡ ಸರ್ವೆ ನಂಬರ್ 49 ಏರೂರು ಗ್ರಾಮದಲ್ಲಿ ಕೂಡ ಮಾಡಿದ್ರು. ಅದನ್ನು ಪ್ರಶ್ನೆ ಮಾಡಿದ್ದಕ್ಕಾಗಿ ಎಸಿ ಆಗಿದ್ದರು ಅವ್ರನ್ನ ಜಮೀನ ಮಂಜೂರುದಾರರ ಜಮೀನು ವಜಾ ಮಾಡಿ ಪಾಣಿಯಲ್ಲಿ ಹೆಸರು ಮಾಡಿದ್ದಾರೆ. ದಲಿತರಿಗೆ ಅನುಕೂಲ ಆಗಿದೆ. ಅದೇ ರೀತಿ ಇಲ್ಲೂ ಕೂಡ ಅನುಕೂಲ ಮಾಡಬೇಕು ಅಂತ ಹೇಳಿ ಡಿಸಿ ಅವರಿಗೆ ನಾವು ಪೂರ್ವಕವಾಗಿ ಮನವಿ ಮಾಡ್ತೇವೆ. ಅದರ ನಂತರ ನಮ್ಮ ಸ್ನೇಹಿತರುಗಳು ಮಾತಾಡ್ತಾರೆ. ಇಂಥ ಒಂದು ಘನಘೋರ ಕೃತ್ಯಗಳು ದಲಿತರು ಎಲ್ಲಿ ಸಾಗುವಳಿ ಮಾಡ್ತಾರೋ ಅಲ್ಲೇ ಹೋಗಿ ಅಧಿಕಾರಿಗಳು ಗಣ ಕಿತ್ತಾಕೋದು, ಬೆಳೆ ನಾಶ ಮಾಡೋದು ಮಾಡ್ತಾರೆ. ಇದೇ ರೀತಿ ತಟ್ಟೆಯಲ್ಲಿ ಬೇಲೂರು ತಾಲೂಕು ದಲಿತರು ಮಾತ್ರ ಸವರ್ಣೀಯರು ಸಾగు ಮಾಡಿದ್ದಾರೆ. ದಲಿತರು ಸಾಗುವಳಿ ಮಾಡತಕ್ಕಂಥ ನಾಶ ಪಡ್ತಾ ಹೋಗ್ತಾರೆ, ಗಿಡ ಕಿತ್ತಾಕಿದ್ದಾರೆ. ಸವರ್ಣೀಯರು ಮಾಡತಕ್ಕಂಥ ಚೂರು ಮುಟ್ಟಿಲ್ಲ. ಈ ತರದ ದಲಿತ ವಿರೋಧಿ ನೀತಿ ಅಧಿಕಾರಿಗಳ ಮೇಲೆ ನಾವು ಮಾನ್ಯ ಜಿಲ್ಲಾಧಿಕಾರಿಗಳು ಅಥವಾ ಕಂದಾಯ ಇಲಾಖೆ ಏನಿದೆ ಮೇಲೆ ಕುಂಭಕಂದಾಯ ಕ್ರಮ ತಗೋಬೇಕು ಅಂತ ನಾವು ಒತ್ತಾಯ ಮಾಡ್ತೀವಿ. ಮುಂದುವರೆದ ಭಾಗ ಸಂದೇಶ ಮಾತಾಡ ಸುದ್ದಿಗೋಷ್ಠಿಯಲ್ಲಿ ರಾಜ್ಯ ಸಂಘಟನಾ ಸಂಚಾಲಕ ಈರಪ್ಪ, ಶಾಂತರಾಜು, ರಾಣಿ, ದೇವರಾಜು, ಬಿಸಿ ಶಂಕರಾಚಾರ್ಯ ಇತರರು ಇದ್ದರು. ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷ ಟಿಎ ನಾರಾಯಣಗೌಡರನ್ನು ಬಂಧಿಸಿರುವುದು ಖಂಡನೀಯ. ಈ ಕೂಡಲೇ ಅವರನ್ನು ಬಿಡುಗಡೆಗೊಳಿಸಬೇಕೆಂದು ಕರ್ನಾಟಕ ರಕ್ಷಣಾ ವೇದಿಕೆಯ ಆಲೂರು ತಾಲೂಕು ಘಟಕದ ವತಿಯಿಂದ ಹೆದ್ದಾರಿ ರಸ್ತೆ ತಡೆದು ಪ್ರತಿಭಟನೆ ಮಾಡಿದರು. ಈ ವಿಷಯವಾಗಿ ರಕ್ಷಣಾ ವೇದಿಕೆಯ ತಾಲೂಕು ಅಧ್ಯಕ್ಷ ನಟರಾಜು ಮಾತನಾಡಿ, ಬೆಂಗಳೂರಿನಲ್ಲಿರುವ ಪರಭಾಷೆಗಳಾದ ಹಿಂದಿ, ಇಂಗ್ಲಿಷ್, ತೆಲುಗು ಹಾಗೂ ತಮಿಳು ಭಾಷೆಗಳಲ್ಲಿರುವ ನಾಮಫಲಕಗಳನ್ನು ತೆರವುಗೊಳಿಸಲು ಕನ್ನಡ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷ ಟಿಎ ನಾರಾಯಣಗೌಡರ ನೇತೃತ್ವದಲ್ಲಿ ಹೋರಾಟ ನಡೆಸಿ ಪರಭಾಷಾ ನಾಮಫಲಕಗಳನ್ನು ಕಿತ್ತಿಸಿದ್ದು ಆಕ್ರೋಶ ವ್ಯಕ್ತಪಡಿಸಿದರು. ಈ ಹಿಂದೆ ಕನ್ನಡಕ್ಕೆ ಮೊದಲ ಪ್ರಾಮುಖ್ಯತೆ ನೀಡುವಂತೆ ಪ್ರತಿಯೊಬ್ಬ ವ್ಯಾಪಾರಸ್ಥರಿಗೆ, ಅಂಗಡಿ ಮಾಲೀಕರಿಗೆ ಎಚ್ಚರಿಕೆ ನೀಡಲಾಗಿತ್ತು. ಹೋರಾಟ ನಿರತರಾಗಿದ್ದ ಟಿಎ ನಾರಾಯಣಗೌಡರನ್ನು ಪೊಲೀಸರು ಬಂಧಿಸಿದ್ದಾರೆ. ಈ ಮೂಲಕ ಸರ್ಕಾರ ಕನ್ನಡ ಪರ ಹೋರಾಟಗಾರರನ್ನು ಹತ್ತಿಕ್ಕುವ ಹುನ್ನಾರವನ್ನು ನಡೆಸಿದೆ. ಸರ್ಕಾರದ ಈ ನಡೆಯನ್ನು ಕರವೇ ಆಲೂರು ತಾಲೂಕು ಘಟಕ ಖಂಡಿಸುತ್ತದೆ ಎಂದು ಸರ್ಕಾರಕ್ಕೆ ಎಚ್ಚರಿಸಿದರು. ಜಿಲ್ಲಾ ಕಾರ್ಯದರ್ಶಿ ರಘುಪಳ್ಯ ಮಾತನಾಡಿ, ಈ ಕೂಡಲೇ ಸರ್ಕಾರ ನಮ್ಮ ರಾಜ್ಯಾಧ್ಯಕ್ಷರನ್ನು ಬಿಡುಗಡೆಗೊಳಿಸಬೇಕು. ಒಂದು ವೇಳೆ ಬಿಡುಗಡೆ ಮಾಡದಿದ್ದರೆ ಗ್ರಾಮ ಮಟ್ಟದಿಂದ ರಾಜ್ಯದವರೆಗೆ ನಮ್ಮ ಸಂಘಟನೆಗಳ ಕಾರ್ಯಕರ್ತರನ್ನು ಒಗ್ಗೂಡಿಸಿ ಬೆಂಗಳೂರಿನಲ್ಲಿ ಉಗ್ರ ಹೋರಾಟ ನಡೆಸಲಾಗುವುದು ಎಂದು ಸರ್ಕಾರಕ್ಕೆ ಎಚ್ಚರಿಸಿದರು. ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷರು 27ರಂದು ಬೆಂಗಳೂರಿನಲ್ಲಿ ಕನ್ನಡ ನಾಮಫಲಕ ಆಂದೋಲನ ಏನು ಹಮ್ಮಿಕೊಂಡಿದ್ರು. ಅಂಥ ಸಂದರ್ಭದಲ್ಲಿ ಸನ್ಮಾನ್ಯ ನಾರಾಯಣಗೌಡರನ್ನ ಬಂಧನ ಮಾಡ್ತಾರೆ. ದೇಶ ಈ ನಾಡಿನ ಬಗ್ಗೆ ಸತತ 25 ವರ್ಷದಿಂದ ಈ ಭಾಷೆ, ಜಲ, ಕನ್ನಡ ನಾಡಿನ ಪರವಾಗಿ ಹೋರಾಟ ಮಾಡ್ಕೊಂಡು ಬಂದಿರುವಂಥ ನಾರಾಯಣಗೌಡರು ಅವ್ರನ್ನ ಈ ನಾಮಫಲಕ ಬಹುತೇಕ ಕನ್ನಡದಲ್ಲೇ ಇರಬೇಕು ಅಂತ ಹೋರಾಟ ಮಾಡಿದಂಥ ಸಂದರ್ಭದಲ್ಲಿ ಅವ್ರನ್ನ ಬಂಧಿಸ್ತಾರೆ. ಯಾಕೆ ಅಂದರೆ ಕರ್ನಾಟಕ ರಾಜ್ಯದಲ್ಲಿ ಬಹುತೇಕ ಅನ್ಯ ಭಾಷೆಗಳ ಹಾವಳಿಯಾಗಿದೆ. ಬೇರೆ ಭಾಷೆಯಲ್ಲಿ ನಾಮಫಲಕ ಇದೆ. ಕನ್ನಡದಲ್ಲಿ ಕಡ್ಡಾಯವಾಗಿ ಏನು ಕಾನೂನಲ್ಲಿ ವ್ಯವಸ್ಥೆ ಇದೆ ಅದನ್ನು ಮಾಡ್ತಾ ಇಲ್ಲ. ಸರ್ಕಾರ ಅವ್ರನ್ನ ಬಂಧಿಸಿ ಅವರಿಗೆ ಈಗಲೇ ಜಾರಿಗೊಳಿಸಬೇಕು, ಬಿಡುಗಡೆ ಮಾಡಬೇಕು. ಅದರೊಟ್ಟಿಗೆ ಬಹುತೇಕ ಎಲ್ಲ ಜಿಲ್ಲೆ, ಎಲ್ಲ ತಾಲೂಕು ಕೇಂದ್ರಗಳಲ್ಲಿ ಎಲ್ಲ ಬಿಸ್ನೆಸ್ಗಾರರು ಕನ್ನಡ ನಾಮಫಲಕ ಹಾಕಬೇಕು. ಅದರೊಟ್ಟಿಗೆ ನಾರಾಯಣಗೌಡರನ್ನ
ಈಗಲೇ ಬಿಡುಗಡೆ ಮಾಡಲಿಲ್ಲ ಅಂದರೆ ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ತಾಲೂಕು ಕೇಂದ್ರಗಳಲ್ಲಿ ಉಗ್ರ ಹೋರಾಟ ಮಾಡ್ತೀವಿ. ಅವರು ಈ ನಾಡಿಗೆ ಏನು ಶ್ರಮಿಸಿದ್ರೆ. ಈ ಸಂದರ್ಭದಲ್ಲಿ ಪ್ರತಿಭಟನಾಕಾರರನ್ನು ಪೊಲೀಸ್ ಸಿಬ್ಬಂದಿಗಳು ಠಾಣೆಗೆ ಕರೆದೊಯ್ದು ನಂತರ ಬಿಡುಗಡೆಗೊಳಿಸಲಾಯಿತು. ಜಿಲ್ಲಾ ಜೈನ ಸಂಘಗಳ ವತಿಯಿಂದ ಡಿಸೆಂಬರ್ 31ರಂದು ಶ್ರವಣಬೆಳಗೊಳ ದಿಗಂಬರ ಜೈನ ಮಹಾಸಂಸ್ಥಾನ ಮಠ ಇವರ ಹಾಸನ ನಗರ ಪ್ರವೇಶ ಕಾರ್ಯಕ್ರಮ ನಡೆಯಲಿದೆ ಎಂದು ಜೈನ ಸಂಘದ ಅಧ್ಯಕ್ಷ ಶಾಂತೇಶ್ ಹೇಳಿದರು. ನಗರದಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಸ್ವಾಸ್ಥ್ಯ ಶ್ರೀ ಮದಭಿನವ ಚಾರುಕೀರ್ತಿ ಪಂಡಿತಾಚಾರ್ಯ ಭಟ್ಟಾರಕ ಪಟ್ಟಾಚಾರ್ಯ ಸ್ವಾಮೀಜಿ ಅವರು ಇದೇ ಮೊದಲ ಬಾರಿಗೆ ಪೂರ ಪ್ರತಿಷ್ಠೆ ಮಾಡ್ತಿದ್ದು, ಈ ಹಿನ್ನೆಲೆಯಲ್ಲಿ ಕಾರ್ಯಕ್ರಮ ಆಯೋಜಿಸಲಾಗಿದೆ ಎಂದರು. ಅಂದು ಬೆಳಗ್ಗೆ ನಗರದ ಡೈರಿ ವೃತ್ತದ ಬಳಿ ಶ್ರೀಗಳನ್ನ ಬೈಕ್ ರ್ಯಾಲಿ ಮೂಲಕ ಬರಮಾಡಿಕೊಂಡು ನಂತರ ನಗರದ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಹೆಚ್ಚಿನ ಸಂಖ್ಯೆಯಲ್ಲಿ ಜೈನ ಸಮುದಾಯದ ಜನರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಬೇಕು ಎಂದು ಮನವಿ ಮಾಡಿದರು. ಬೈಕ್ ರ್ಯಾಲಿಗೆ ಎಸ್ಪಿ ಮೊಹಮ್ಮದ್ ಸುಜೀತಾ ಹಾಗೂ ನಗರಸಭೆ ಆಯುಕ್ತ ಸಂಚಲನ ನಡೆಯಲಿದ್ದು, ಸಭಾ ಕಾರ್ಯಕ್ರಮದಲ್ಲಿ ವಿವಿಧ ಮಠಾಧೀಶರು ಹಾಗೂ ಸ್ಥಳೀಯ ಶಾಸಕ ಸ್ವರೂಪ್ ಪ್ರಕಾಶ್ ಕೂಡ ಭಾಗವಹಿಸಲಿದ್ದಾರೆ ಎಂದರು. ಆ ಒಂದು ಧಾರ್ಮಿಕ ಸಭಾ ಕಾರ್ಯಕ್ರಮದಲ್ಲಿ ಶ್ರವಣಬೆಳಗೊಳದ ಸ್ವಾಮೀಜಿಯವರು ಒಂದು ದಿವ್ಯ ಸಾನ್ನಿಧ್ಯವನ್ನು ವಹಿಸಿದ್ದಾರೆ ಮತ್ತು ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಪೂಜ್ಯ ಶ್ರೀ ಶ್ರೀ ಶಂಭುನಾಥ ಸ್ವಾಮೀಜಿಯವರು ಸಹ ತಮ್ಮ ದಿವ್ಯ ಸಾನ್ನಿಧ್ಯವನ್ನು ದಯಪಾಲಿಸಿರುತ್ತಾರೆ. ಅಂದಿನ ಒಂದು ಧಾರ್ಮಿಕ ಸಭೆಯಲ್ಲಿ ವಿಶೇಷ ಆಹ್ವಾನಿತರಾಗಿ ಹಾಸನ ವಿಧಾನಸಭಾ ಸದಸ್ಯರಾದ ಮಾನ್ಯ ಶ್ರೀ ಸ್ವರೂಪ್ ಪ್ರಕಾಶ್ ಅವರು ಸಹ ಅಲ್ಲಿ ವೇದಿಕೆಯಲ್ಲಿ ಹಾಜರಾಗಿರುತ್ತಾರೆ ಮತ್ತು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಹಾಸನ ಜೈನ ಸಂಘದ ಅಧ್ಯಕ್ಷರಾದ ಶ್ರೀ HB ಶಾಂತೀಶ್ ಅವರು ವಹಿಸಿರುತ್ತಾರೆ ಮತ್ತು ಆಹ್ವಾನಿತರಾಗಿ ಮಹಾವೀರ ಎಜುಕೇಶನಲ್ ಮತ್ತು ಚಾರಿಟಬಲ್ ಟ್ರಸ್ಟ್ ಅಧ್ಯಕ್ಷರಾದ ಶ್ರೀ M ಧನ್ಪಾಲ್ ರವರು ಮತ್ತು ಹಾಸನ ಜೈನ ಸಂಘದ ನಿಕಟಪೂರ್ವ ಅಧ್ಯಕ್ಷರಾದ ಶ್ರೀ M ಅಜಿತ್ ಕುಮಾರ್ ಅವರು ಮತ್ತು ಶ್ರೀಮತಿ ಸುಪ್ರಭಾ ಅಭಿನಂದನ್ ಅಧ್ಯಕ್ಷರು ಶ್ರೀ ಕಾಳಮದೇವಿ ಮಹಿಳಾ ಸಮಾಜ ಇವರು ವೇದಿಕೆಯಲ್ಲಿ ಆಸೀನರಾಗಿರುತ್ತಾರೆ. ಅಂದಿನ ಕಾರ್ಯಕ್ರಮಗಳು ಎಲ್ಲ ಪೂರ್ತಿ ಧಾರ್ಮಿಕ ಕಾರ್ಯಕ್ರಮಗಳಾಗಿದ್ದು, ಪ್ರತಿಯೊಂದು ಕಾರ್ಯಕ್ರಮವನ್ನು ಸಹ ನಾವು ಶ್ರದ್ಧಾ ಮತ್ತು ಭಕ್ತಿಪೂರ್ವಕವಾಗಿ ನಾವು ಆಚರಿಸ್ತಾ ಇದ್ದೀವಿ. ಸುದ್ದಿಗೋಷ್ಠಿಯಲ್ಲಿ ಸಮುದಾಯದ ಮುಖಂಡರಾದ ಜೀವನ್ಧರ್, ಸುನಿಲ್ ಕುಮಾರ್, ಭಾರತ್, ಸುದರ್ಶನ್ ಇತರರು ಇದ್ದರು. ಜಿಲ್ಲಾ ಪ್ಲಾಂಟರ್ ಸಂಘದ ಜನವರಿ 6ರಂದು ಸಕಲೇಶಪುರದ ಸುಭಾಷ್ ಮೈದಾನದಲ್ಲಿ ಬೆಳೆಗಾರರ ಸಮ್ಮೇಳನ ಹಾಗೂ ಕಾಫಿ ಕೃಷಿ ಮೇಳ ಹಮ್ಮಿಕೊಳ್ಳಲಾಗಿದೆ ಎಂದು ಸಂಘದ ಜಿಲ್ಲಾ ಅಧ್ಯಕ್ಷ ಸುಬ್ರಹ್ಮಣ್ಯ ಹೇಳಿದರು. ನಗರದಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಸಂಘವು 46 ವರ್ಷ ಪೂರೈಸಿದ ಹಿನ್ನೆಲೆಯಲ್ಲಿ ಈ ಕಾರ್ಯಕ್ರಮ ಆಯೋಜಿಸಲಾಗಿದೆ. ಕಾರ್ಯಕ್ರಮದಲ್ಲಿ ಕಾಫಿ ವಿತ್ ಡಾಕ್ಟರ್ ಎಂಬ ಕಾರ್ಯಕ್ರಮದ ಮೂಲಕ ಕಾಫಿಯಿಂದ ಮನುಷ್ಯನ ದೇಹಕ್ಕೆ ಆಗುವ ಅನುಕೂಲಗಳ ಬಗ್ಗೆ ನುರಿತ ವೈದ್ಯರಿಂದ ಮಾಹಿತಿ ನೀಡಲಾಗುವುದು ಎಂದರು. ಕಾರ್ಯಕ್ರಮಕ್ಕೆ ಶಾಸಕರಾದ ಸಿಮೆಂಟ್ ಮಂಜು, ಹುಲ್ಲಹಳ್ಳಿ ಸುರೇಶ್, ಶಾಸಕ ಎ ಮಂಜು ಭಾಗವಹಿಸಲಿದ್ದು, ರಾಜ್ಯ ಗ್ರೋವರ್ಸ್ ಫೆಡರೇಷನ್ದ ಅಧ್ಯಕ್ಷ ಮೋಹನ್ ಕುಮಾರ್, ಉಪಾಧ್ಯಕ್ಷ ಸತ್ಯನಾರಾಯಣ್, ಭಾರತ್ ಸಾಂಬಾರು ಮಂಡಳಿ ಚೇರ್ಮನ್ ಧರ್ಮರಾಜ್ ಸೇರಿದಂತೆ ಅನೇಕರು ಪಾಲ್ಗೊಳ್ಳಲಿದ್ದಾರೆ ಎಂದರು. ಇದೇ ಕಾರ್ಯಕ್ರಮದಲ್ಲಿ ಕೃಷಿ ವಸ್ತು ಪ್ರದರ್ಶನವನ್ನು ಏರ್ಪಡಿಸಲಾಗಿದ್ದು, 100ಕ್ಕೂ ಹೆಚ್ಚು ಕಂಪನಿಗಳು ವಸ್ತು ಪ್ರದರ್ಶನದಲ್ಲಿ ಭಾಗವಹಿಸಲಿದ್ದಾರೆ. ಜೊತೆಗೆ 5,000ಕ್ಕೂ ಹೆಚ್ಚು ಬೆಳೆಗಾರರು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ ಎಂದು ಮಾಹಿತಿ ನೀಡಿದರು. ಕಾಫಿ ಇಂಡಸ್ಟ್ರಿನಲ್ಲಿ ಅತಿ ಸಣ್ಣ ಬೆಳೆಗಾರರು ನಾವು ಹೆಚ್ಚು ಶೇಕಡ 99 ಕಾಫಿ ಬೆಳೆಗಾರರು. ಇದರಲ್ಲಿ ಈಗ ನಮಗೆ ಕಾಸ್ಟ್ ಆಫ್ ಕಲ್ಟಿವೇಷನ್ ಜಾಸ್ತಿ ಆಗ್ತಾ ಇದೆ. ಅದರಲ್ಲಿ ಯಾಂತ್ರೀಕರಣ ಮಾಡಿ ನಾವು ಆ ಕಾಸ್ಟ್ ಆಫ್ ಕಲ್ಟಿವೇಷನ್ ಹೇಗೆ ಕಮ್ಮಿ ಮಾಡ್ಕೊಳ್ಬೋದು ಅಂತ ಯೋಚನೆ ಮಾಡಿ ಕಾಫಿಗೆ ಕೃಷಿಗೆ ಸಂಬಂಧಪಟ್ಟಂತೆ ಹೆಚ್ಚು 100ಕ್ಕೂ ಹೆಚ್ಚು ಸ್ಟಾಲ್ಗಳು ಇದರಲ್ಲಿ ಭಾಗಿಯಾಗ್ತಾ ಇದೆ. ಏನು WCCನಲ್ಲಿ ಅಟೆಂಡ್ ಮಾಡುವಂಥ ಎಲ್ಲ ಸ್ಟಾಲ್ಗಳು ಕೊಡ್ತಾ ಇದ್ದಾರೆ. ಹಾಗಾಗಿ ಅವತ್ತು ಹೆಚ್ಚಿನ ಸಂಖ್ಯೆಯಲ್ಲಿ 3 ತಾಲೂಕು ಮತ್ತು 3 ಜಿಲ್ಲೆಯ ಎಲ್ಲ ಕಾಫಿ ಬೆಳೆಗಾರರನ್ನು ಸೇರಿಸಿ ಒಂದು ದೊಡ್ಡ ಕಾರ್ಯಕ್ರಮ ಮಾಡುವುದು. 1 ಡಿಗ್ರಿ ಕಾರ್ಯಕ್ರಮಕ್ಕೆ ಎಲ್ಲ ಬೆಳೆಗಾರರು ತುಂಬ ಸಮೇತರ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಂಡು ಈ ಸಂದರ್ಭಕ್ಕೆ ಕಂಟಿನ್ಯೂ ಆಗಿ. ಸುದ್ದಿಗೋಷ್ಠಿಯಲ್ಲಿ ರಾಜೀವ್, ಕೃಷ್ಣೇಗೌಡ, ಚಂದ್ರಶೇಖರ್, ರಮೇಶ್ ಚಂದ್ರು ಇತರರು ಇದ್ದರು. ಚನ್ನರಾಯಪಟ್ಟಣ ಗಾಂಧಿ ವೃತ್ತದಲ್ಲಿ ಇರುವ ರಾಯರ ರಂಗಮಂದಿರದಲ್ಲಿ ಗುರುವಾರ ಧನುರ್ಮಾಸದ ಪ್ರಯುಕ್ತ ರಾಯರಿಗೆ ವಿಶೇಷ ಪೂಜೆ ಏರ್ಪಡಿಸಲಾಗಿತ್ತು. ಸಂಜೆ ಕಾರ್ಯಕ್ರಮದಲ್ಲಿ ಮಂತ್ರಾಲಯ ಮಠದ ಶಿಷ್ಯರಾದ ವಿ ಬ್ರಹ್ಮ ಶ್ರೀ ದೇಸಾಯಿ ಆಚಾರ್ಯರು ಶ್ರೀ ರಾಘವೇಂದ್ರ ಸ್ವಾಮಿಗಳವರ ಮಹಿಮೆಯ ಬಗ್ಗೆ ಪ್ರವಚನ ನೀಡುತ್ತಾ ಮಾತನಾಡಿ, ಭಕ್ತರು ದೇವಾಲಯಗಳಲ್ಲಿ ಶ್ರದ್ಧೆ ಮತ್ತು ಶುದ್ಧ ಮನಸ್ಸಿನ ಭಕ್ತಿಯಿಂದ ವೈದಿಕ ರೀತಿಯಲ್ಲಿ ಭಗವಂತನನ್ನು ಪ್ರಾರ್ಥಿಸಿ, ಲೌಕಿಕವಾಗಿ ಪ್ರಾರ್ಥಿಸಬೇಡಿ ಹಾಗೂ ಭಕ್ತರು ಮುತ್ತು ಕೊಟ್ಟು ಎಂಜಲು ಮಾಡಿ ದೇವರನ್ನು ಪ್ರಾರ್ಥಿಸಬೇಡಿ. ಜನ್ಮ ಜನ್ಮಾಂತರದ ಪುಣ್ಯದ ಫಲ ಮಾನವ ಜನ್ಮ. ನಮ್ಮನ್ನು ಈ ಭೂಮಿಗೆ ತಂದ ಭಗವಂತನನ್ನು ಆರಾಧನೆ ಮಾಡಿ ಈ ಪುಣ್ಯ ಭೂಮಿಯಲ್ಲಿ ಭಕ್ತಿಯಿಂದ ಕೇಳಿದ ಭಕ್ತರಿಗೆ ಶೀಘ್ರದಲ್ಲಿ ಅನುಗ್ರಹಿಸುವ ಪರಮ ದಯಾಳು ಕಲ್ಪವೃಕ್ಷ ಕಾಮಧೇನು ಶ್ರೀ ಶ್ರೀ ರಾಘವೇಂದ್ರ ಸ್ವಾಮಿಗಳವರಲ್ಲಿ ಸೇವೆಯನ್ನು ಮಾಡಿ ಎಂದರು.
ಇದೇ ಸಂದರ್ಭದಲ್ಲಿ ರಾಯರ ರಂಗಮಂದಿರ ನಿರ್ದೇಶಕಿ ಡಾಕ್ಟರ್ ಸ್ವಾತಿ ಪಿ ಭಾರದ್ವಾಜ್ ರವರ ನೃತ್ಯಭಂಗಿಯ ಚಿತ್ರ ಬಿಡಿಸಿ ಸ್ವಾತಿ ಅವರಿಗೆ ನೀಡಿದ ಚಿತ್ರ ಕಲಾವಿದ ದರ್ಶನ ಅವರಿಗೆ ಅಭಿನಂದಿಸಿದ ಅವರು ಗೌರವ ಸಲ್ಲಿಸಿದರು. ನಂತರ ಬಲಮುರಿ ಗಣಪತಿ ಮಹಿಳಾ ಸಂಘದವರಿಂದ ಭಜನೆ ಕಾರ್ಯಕ್ರಮ, ರಾಯರಿಗೆ ಮಹಾಮಂಗಳಾರತಿ ಹಾಗೂ ನೆರೆದಿದ್ದ ನೂರಾರು ಭಕ್ತರಿಗೆ ತೀರ್ಥ ಪ್ರಸಾದ ನೀಡಲಾಯಿತು. ಕುವೆಂಪು ಈ ನಾಡಿಗೆ ನೀಡಿದ ಸಾಂಸ್ಕೃತಿಕ ಕೊಡುಗೆ ಅಪಾರ. ಅದಕ್ಕಾಗಿ ನಾವು ಯಾವ ಕಾಲಕ್ಕೂ ಅವರಿಗೆ ಸ್ಮರಣೀಯರಾಗಬೇಕು ಎಂದು ಸಾಹಿತಿಗಳಾದ ಬೈರಮಂಗಲ ರಾಮೇಗೌಡ ಅವರು ಅಭಿಪ್ರಾಯಪಟ್ಟರು. ಪಟ್ಟಣದ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಭವನದಲ್ಲಿ ಕರ್ನಾಟಕ ಸರ್ವಜನ ವೇದಿಕೆ ಸಂಘಟನೆಯ ಉದ್ಘಾಟನಾ ಸಮಾರಂಭ ಹಾಗೂ ರಾಷ್ಟ್ರಕವಿ ಕುವೆಂಪು ಅವರ ಜನ್ಮದಿನದ ಅಂಗವಾಗಿ ಏರ್ಪಡಿಸಿದ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ವಿಶ್ವ ಮಾನವ ಸಂದೇಶದೊಂದಿಗೆ ಈ ನಾಡನ್ನು ಸಾಂಸ್ಕೃತಿಕವಾಗಿ ಕಟ್ಟಿದವರು ಕುವೆಂಪು ಎಂದರು. ಪ್ರಾಸ್ತಾವಿಕವಾಗಿ ಮಾತನಾಡಿದ ಕಗ್ಗೆರೆ ನಾಗೇಂದ್ರ ಬಾಬು, ಕುವೆಂಪು ಹಾಕಿಕೊಟ್ಟ ದಾರಿ ನಮ್ಮನ್ನು ಗಟ್ಟಿಗೊಳಿಸುತ್ತದೆ. ಕಾರ್ಯಕ್ರಮ ಮಾಡುವ ಮೂಲಕ ಕುವೆಂಪು ಅವರನ್ನು ಮಕ್ಕಳಿಗೆ ದಾಟಿಸುತ್ತಿರುವ ಕರ್ನಾಟಕ ಸರ್ವಜನ ವೇದಿಕೆಯ ಕಾರ್ಯ ಮೆಚ್ಚುವಂತಹದು ಎಂದರು. ಕಾರ್ಯಕ್ರಮದಲ್ಲಿ ಹಿರಿಯ ಸಾಹಿತಿಗಳಾದ ಬೈರಮಂಗಲ ರಾಮೇಗೌಡ, ಶ್ರೀ ಚೈತನ್ಯ ಬಸವೇಶ್ವರ ಸ್ವಾಮೀಜಿ, ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಸಿಎನ್ ಪುಟ್ಟಸ್ವಾಮಿಗೌಡ, ಕರ್ನಾಟಕ ಸರ್ವಜನ ವೇದಿಕೆಯ ಗೌರವಾಧ್ಯಕ್ಷರಾದ ಕಗ್ಗೆರೆ ನಾಗೇಂದ್ರ, ಕರ್ನಾಟಕ ವೇದಿಕೆ ರಾಜ್ಯ ಅಧ್ಯಕ್ಷರಾದ ಶರತ್, ಮಹಿಳಾ ಅಧ್ಯಕ್ಷರಾದ ರೇಣುಕಾ, ರಾಜ್ಯ ಸಂಘಟನಾ ಸಂಚಾಲಕರಾದ ರಾಜಾಪುರ ಮನು, ಕರ್ನಾಟಕ ರಕ್ಷಣಾ ವೇದಿಕೆಯ ಪದಾಧಿಕಾರಿಗಳಾದ ಗಾಯಕ ಮಂಜು ಇತರರು ಇದ್ದರು. ಆಲೂರು ಸಕಲೇಶಪುರ ತಾಲೂಕಿನ ಗಡಿ ಭಾಗಕ್ಕೆ ಹೊಂದಿಕೊಂಡಿರುವ ಬೇಲೂರು ಸೋಮವಾರಪೇಟೆ ರಾಜ್ಯ ಹೆದ್ದಾರಿ ಹಳ್ಳಿವರೆಗೆ ಸುಮಾರು 20 ಲಕ್ಷ ರಸ್ತೆಯ ಗುಂಡಿ ಮುಚ್ಚುವ ಕೆಲಸ ಮತ್ತು ಸ್ವಚ್ಛತೆಗಾಗಿ ಬಿಡುಗಡೆಯಾಗಿದ್ದು, ರಸ್ತೆಯ ಗುಂಡಿ ಮುಚ್ಚುವ ಕೆಲಸ ಮತ್ತು ಸ್ವಚ್ಛತೆ ಮಾಡುತ್ತಿರುವ ಗುತ್ತಿಗೆದಾರ ಎದುರಿಸಿ ಉಪ ಗುತ್ತಿಗೆದಾರ ವಾಗ್ದೇವ್ ಕಳಪೆ ಕಾಮಗಾರಿ ಮಾಡುತ್ತಿರುವುದು ಸ್ಥಳೀಯರ ಆಕ್ರೋಶ ಕಾರಣವಾಗಿದೆ. ಈ ರಸ್ತೆಯ ಕೆಲಸಗಳಲ್ಲಿ ಗುಣಮಟ್ಟದ ಡಾಂಬರ್ ಬಳಸಿಕೊಂಡು ಮುಚ್ಚುವುದು, ರಸ್ತೆ ಎರಡು ಬದಿಗಳಲ್ಲಿರುವ ಕುರುಚಲು ಗಿಡಗಳ ತೆಗೆದು ಸ್ವಚ್ಛಗೊಳಿಸುವುದು, ಎರಡು ಬದಿಯ ಚರಂಡಿಗಳನ್ನು ಸ್ವಚ್ಛಗೊಳಿಸುವುದು, ರಸ್ತೆಯಿಂದ ಚರಂಡಿಗೆ ತೋಳು ಚರಂಡಿ ನಿರ್ಮಾಣ ಮಾಡುವುದು, ಮೋರಿಗಳ ಸ್ವಚ್ಛತೆ ಮಾಡುವುದು, ಇನ್ನಿತರ ಕೆಲಸಗಳನ್ನು ಗುತ್ತಿಗೆದಾರ ಮಾಡಬೇಕಾಗಿದೆ. ಆದರೆ ಇವೆಲ್ಲವನ್ನು ಗಾಳಿಗೆ ತೂರಿ ಕೆಲವೊಂದು ಕಡೆ ಸ್ವಚ್ಛತೆ ಮಾಡಿದ್ದು, ಇನ್ನು ಕೆಲವು ಕಡೆ ಕೆ ಹೊಸಕೋಟೆಯಿಂದ ಟೆಂಪಲ್ವರೆಗೂ ಎಲ್ಲೋ ಒಂದೆರಡು ಕಡೆ ಗುಂಡಿ ಮುಚ್ಚಿದ್ದು ಬಿಟ್ಟರೆ ಬೇರೆ ಯಾವ ಕೆಲಸವಾಗಿಲ್ಲ. ಗುಂಡಿಗಳು ಹಾಗೆ ಉಳಿದಿದ್ದು ಪಿಡಬ್ಲ್ಯೂ ಇಲಾಖೆ ಇಂಜಿನಿಯರ್ಗಳು ಕಣ್ಮುಚ್ಚಿ ಕುಳಿತಿದ್ದಾರೆ ಎನ್ನುತ್ತಾರೆ ಸ್ಥಳೀಯರು. ಈ ರಸ್ತೆ ರಾಜ್ಯ ಹೆದ್ದಾರಿಯಾಗಿದ್ದು ಡಾಂಬರು ಕಂಡು ಸುಮಾರು ವರ್ಷಗಳೇ ಕಳೆದಿವೆ. ಎಲ್ಲ ಕಡೆಗಳನ್ನು ಗುಂಡಿ ಬಿದ್ದು ರಸ್ತೆ ಹಾಳಾಗಿದ್ದು ಗುಂಡಿ ಮುಚ್ಚುವ ಕೆಲಸ ನಡೆಯುತ್ತಿದೆ. ರಸ್ತೆಯಲ್ಲಿ ಗುಂಡಿಗಳನ್ನು ಸರಿಯಾಗಿ ಮುಚ್ಚದೆ ಹಲವು ಗುಂಡಿಗಳನ್ನು ಹಾಗೆ ಬಿಟ್ಟಿದ್ದಾರೆ. ಗ್ರಾಮಸ್ಥರು ಗುತ್ತಿಗೆದಾರನ ಕೇಳಿದರೆ ಬೇಕಾದರೆ ಕೆಲಸ ನಿಲ್ಲಿಸಿ ಹೋಗ್ತೇನೆ, ಬಿಲ್ ಮಾಡಿಸಿಕೊಳ್ಳಲು ನನಗೆ ಗೊತ್ತು ಎಂದು ಉಡಾಫೆ ಉತ್ತರ ನೀಡ್ತಾರೆ. ಇದರ ಬಗ್ಗೆ ಅವರ ಗಮನಕ್ಕೆ ತಂದರೆ ಕೆಲಸ ಮಾಡಿಸುತ್ತೇನೆ ಎಂದು ಸಬೂಬು ಹೇಳಿದ್ರು ಬಿಟ್ಟರೆ ಕೆಲಸ ಆಗಲೇ ಇಲ್ಲ. ಮುಂದಿನ ದಿನಗಳಲ್ಲಿ ಸರಿಪಡಿಸದಿದ್ರೆ ರಸ್ತೆ ತಡೆದು ಪ್ರತಿಭಟನೆ ಮಾಡ್ತೇವೆ ಎನ್ನುತ್ತಾರೆ ಸ್ಥಳೀಯರು. ಇನ್ನು ಸಾರ್ವಜನಿಕರ ವಾದವೆಂದರೆ ರಸ್ತೆಗೆ ಗುಂಡಿ ಮುಚ್ಚುವ ಕೆಲಸ ನಡೆಯುತ್ತಿದ್ದು ಆ ಕೆಲಸ ಅದು ಗತಿಯಲ್ಲಿ ನಡೆಯುತ್ತಿದೆ. ಒಂದು ಗುಂಡಿ ಮುಚ್ಚುವುದು 10 ಗುಂಡಿ ಬಿಡೋದು. ಈಗಾಗಲೇ ಗುಂಡಿ ಮುಚ್ಚಿರುವ ಡಾಂಬರು ಸಹ ಕಳಪೆಯಿಂದ ಕೂಡಿದ್ದು ಗುಣಮಟ್ಟದಾಗಿಲ್ಲ. ಗುಂಡಿ ಮುಚ್ಚಿ 3 ದಿನಕ್ಕೆ ರಸ್ತೆ ಗುಂಡಿ ಬೀಳುತ್ತಿದೆ. ಎಇ ಸಲ್ಮಾನ್ ಸುಲ್ತಾನ್ ಅವರಿಗೆ ಫೋನ್ ಮಾಡಿ ಕೇಳಿದ್ರೆ 10 ಕೋಟಿ ರು ವೆಚ್ಚದಲ್ಲಿ ರಸ್ತೆ ಆಗಿರುತ್ತದೆ ಬಿಡಿ ಅಂತ ಸಬೂಬು ಹೇಳ್ತಾರೆ. ಈ ವಿಷಯವಾಗಿ ಲೋಕೋಪಯೋಗಿ ಇಲಾಖೆಯಿಂದ ಗಮನಿಸಬೇಕು. ಇಲ್ಲದೆ ಈ ಭಾಗ ಮಲೆನಾಡು ಪ್ರದೇಶವಾಗಿದ್ದು ಹೆಚ್ಚು ಮಳೆ ಬರುತ್ತದೆ. ಆದ್ದರಿಂದ ರಸ್ತೆಗೆ ಉತ್ತಮವಾದ ಚರಂಡಿ ವ್ಯವಸ್ಥೆ, ತಳು ಚರಂಡಿಯನ್ನು ಹೆಚ್ಚಾಗಿ ನಿರ್ಮಾಣವಾಗಬೇಕು. ಗುಣಮಟ್ಟದ ಡಾಂಬರು ಬಳಸಿ ರಸ್ತೆ ಗುಂಡಿಯನ್ನು ಮುಚ್ಚಬೇಕು. ಇದು ರಾಜ್ಯ ಹೆದ್ದಾರಿಯಾಗಿದ್ದು ಪ್ರತಿನಿತ್ಯ ಸಾವಿರಾರು ವಾಹನಗಳು ಓಡಾಡ್ತವೆ. ಅಲ್ಲದೆ ಈ ಭಾಗದಲ್ಲಿ ಕೂಲಿ ಕಾರ್ಮಿಕರು, ರೈತರು ಹೆಚ್ಚಾಗಿರುವುದರಿಂದ ಅವರವರ ವಾಹನಗಳು ಸಂಪೂರ್ಣ ಹಾಳಾಗಿವೆ. ಕೆಲ ರೈತರು ಈ ರಸ್ತೆಯಲ್ಲಿ ಬಿದ್ದು ಕೈಕಾಲುಗಳನ್ನು ಕಳೆದುಕೊಂಡಿರುವವರೇ ಹೆಚ್ಚು. ಗುತ್ತಿಗೆದಾರ ಕಳಪೆ ಕಾಮಗಾರಿ ಸರಿಪಡಿಸದಿದ್ರೆ ಮುಂದಿನ ದಿನಗಳಲ್ಲಿ ಹೋರಾಟ ಖಚಿತ. ಜೊತೆಗೆ ಮುಂದಿನ ದಿನಗಳಲ್ಲಿ ಲೋಕಾಯುಕ್ತ ಇಲಾಖೆಗೆ ದೂರು ಕೊಡಬೇಕಾಗುತ್ತದೆ ಎಂದು ಸ್ಥಳೀಯರು ಹಾಗೂ ಸಾರ್ವಜನಿಕರ ವಾದ. ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷವು ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ಎಲ್ಲ 28 ಸ್ಥಾನಗಳಿಗೆ ಸ್ಪರ್ಧೆ ನಡೆಯಲಿದ್ದು, ಆಸಕ್ತ ಚುನಾವಣಾ ಆಕಾಂಕ್ಷಿಗಳನ್ನು ಸಂದರ್ಶನಕ್ಕೆ 2024 ಜನವರಿ 6 ಮತ್ತು 7ರಂದು ಪಕ್ಷದ ಬೆಂಗಳೂರಿನ ಕೇಂದ್ರ ಕಚೇರಿಯಲ್ಲಿ ಆಹ್ವಾನಿಸಲಾಗಿದೆ ಎಂದು ಪಕ್ಷದ ಜಿಲ್ಲಾ ಘಟಕದ ಅಧ್ಯಕ್ಷ ಉಮೇಶ್ ಬೆಳಗುಂಬ ತಿಳಿಸಿದರು. ಪತ್ರಿಕಾಗೋಷ್ಠಿಯಲ್ಲಿಂದು ಮಾತನಾಡಿದ ಅವರು, ಈ 28 ಲೋಕಸಭಾ ಕ್ಷೇತ್ರದಲ್ಲಿ ಕೆಆರ್ಎಸ್ ಸ್ಪರ್ಧಿ ಜನವರಿ 6-7 ಅಭ್ಯರ್ಥಿಗಳಿಗೆ ಸಂದರ್ಶನ ವಿಚಾರವಾಗಿ ಹಲವು ಮಹತ್ವದ ವಿಷಯಗಳನ್ನು ಚರ್ಚಿಸಲು ಡಿಸೆಂಬರ್ 23ರಂದು ಪಕ್ಷದ ಕೇಂದ್ರ ಕಚೇರಿಯಲ್ಲಿ ರಾಜ್ಯ ಕಾರ್ಯಕಾರಿ ಸಮಿತಿ ಸಭೆ ನಡೆಸಲಾಯಿತು. ನಂತರ ಈ ತೀರ್ಮಾನ ಕೈಗೊಳ್ಳಲಾಗಿದೆ ಎಂದರು. ಅರ್ಹ ಅಭ್ಯರ್ಥಿಗಳ ಸಂದರ್ಶನವು ಪಕ್ಷದ ಕೇಂದ್ರ ಕಚೇರಿಯಲ್ಲಿ ನಡೆಯಲಿದ್ದು, ಆಸಕ್ತರು ಸಂದರ್ಶನಕ್ಕೆ ಹಾಜರಾಗಬೇಕು. ಪಕ್ಷದ ಹಾಲಿ ಸದಸ್ಯರಾಗಿರುವವರಿಗೆ 5,000 ಹಾಗೂ ಹೊಸದಾಗಿ ಪಕ್ಷ ಸೇರಿ ಸಂದರ್ಶನಕ್ಕೆ ಹಾಜರಾಗುವವರಿಗೆ 10,000 ಸಂದರ್ಶನ ಶುಲ್ಕ ನಿಗದಿ ಮಾಡಲಾಗಿದೆ ಎಂದರು. ಸಂದರ್ಶನದ ನಂತರ ರಾಜ್ಯ ಸಮಿತಿ ಪದಾಧಿಕಾರಿಗಳು ಹಾಗೂ ಸದಸ್ಯರು ಪರಾಮರ್ಶೆ ನಡೆಸಿ ಪಕ್ಷದಿಂದ ಅಧಿಕೃತವಾಗಿ ಸಂಭಾವ್ಯ ಅಭ್ಯರ್ಥಿಗಳ ಆಯ್ಕೆ ಪಟ್ಟಿಯನ್ನು ಘೋಷಣೆ ಮಾಡಲಾಗುವುದು ಎಂದು ತಿಳಿಸಿದರು. ಮೊನ್ನೆ ಈಗ ನೆಕ್ಸ್ಟ್ ಬರುವ 6ನೇ ತಾರೀಕು ಮತ್ತು 7ನೇ ತಾರೀಕು
ನಮ್ಮ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದಿಂದ ಇಡೀ ರಾಜ್ಯದ 28 ಲೋಕಸಭಾ ಕ್ಷೇತ್ರಗಳಿಗೆ ಅಭ್ಯರ್ಥಿಗಳು ಆಯ್ಕೆ ಮಾಡಬೇಕು ಅನ್ನೋ ಒಂದು ವಿಚಾರನ ಮೊನ್ನೆ 23ನೇ ತಾರೀಕು ರಾಜ್ಯ ಕಮಿಟಿಯವರು ಒಂದು ಸಭೆ ಸೇರಿ ತೀರ್ಮಾನ ಮಾಡಿದ್ರು. ಏನು ಅಂದ್ರೆ ಈಗ ನಾವು ಏನು ಕಳೆದ ಬಾರಿ 195 ಕ್ಷೇತ್ರಗಳಲ್ಲೂ ನಾವು ಒಂದು ಜನ ರೀಚ್ ಆಗ್ಬೇಕು ಅಂತ ಪಕ್ಷ ಪ್ರಾರಂಭದಿಂದಲೂ ಎಲ್ಲಾ ಚುನಾವಣೆಗಳು ಯಾವುದೇ ಚುನಾವಣೆ ಬಂದರೂ ಕೂಡ ಅಭ್ಯರ್ಥಿಗಳು ಹಾಕಿ ನಾವು ಹಂತವಾಗಿ ನಾವು ಜನರ ರೀಚ್ ಮಾಡಬೇಕು ಅನ್ನೋ ಉದ್ದೇಶ ಇತ್ತು. ಈಗ ಅದೇ ಉದ್ದೇಶದಲ್ಲಿ 28 ಕ್ಷೇತ್ರಗಳು ಲೋಕಸಭಾ ಕ್ಷೇತ್ರದಲ್ಲಿ ಅಭ್ಯರ್ಥಿಗಳು ಆಗ್ತಾ ಇದ್ದು 6ನೇ ತಾರೀಕು ಮತ್ತು 7ನೇ ತಾರೀಕು ಸಂದರ್ಶನ ಬೆಂಗಳೂರು ಕೇಂದ್ರ ಕಚೇರಿಯಲ್ಲಿ ಮಾಡ್ತಾ ಇದ್ದಾರೆ. ಅಂದ್ರೆ 5,000 ರೂಪಾಯಿ ಮತ್ತು ಮಧ್ಯ ಸಕ್ರಿಯವಾಗಿ ಹಳೆ ಸದಸ್ಯರಿಗೆ, ನಂತರ ಹೊಸ ಸದಸ್ಯರು ಅಥವಾ ಹೊಸ ಆಕಾಂಕ್ಷಿಗಳು ಬಂದಂತ ಸಂದರ್ಭದಲ್ಲಿ 1,000 ರೂಪಾಯಿ ನಿಗದಿ ಮಾಡಿ ಜನರ ದೇಣಿಗೆ ದುಡ್ಡಿನಲ್ಲೇ ನಮ್ಮದು ಪಕ್ಷವನ್ನ ನಾವು ನಡೆಸ್ತಾ ಇದ್ದೀವಿ. ಪತ್ರಿಕಾಗೋಷ್ಠಿಯಲ್ಲಿ ನಾಗರಾಜ್, ಸಂತೋಷ್, ರಮೇಶ್, ಭುವನಹಳ್ಳಿ ಉಪಸ್ಥಿತರಿದ್ದರು. ಶ್ರೀ ಅಯ್ಯಪ್ಪ ಸ್ವಾಮಿ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಅಯ್ಯಪ್ಪ ಸ್ವಾಮಿಯ ವಾರ್ಷಿಕೋತ್ಸವವು ಅದ್ದೂರಿಯಾಗಿ ಆಚರಿಸಲಾಗುತ್ತದೆ ಎಂದು ಟ್ರಸ್ಟ್ನ ಪ್ರಧಾನ ಕಾರ್ಯದರ್ಶಿ ಸಂದೀಪ್ ಪಾಪಣ್ಣ ಹೇಳಿದರು. ಯಗಚಿದಡದಲ್ಲಿರುವ ಶ್ರೀ ಶಾಸ್ತ್ರ ಅಯ್ಯಪ್ಪ ಸ್ವಾಮಿಯ 6ನೇ ವರ್ಷದ ವಾರ್ಷಿಕ ಪೂಜೆಯನ್ನು ಭಕ್ತಿಭಾವದಿಂದ ಅದ್ದೂರಿಯಾಗಿ ಆಚರಿಸಲಾಗುತ್ತದೆ. ಜನವರಿ 3ರಂದು ಶ್ರೀ ಶಾಸ್ತನಿಗೆ ಪಂಚಾಮೃತಾಭಿಷೇಕ, ನವಗ್ರಹ ಹೋಮ, ಶ್ರೀ ಸ್ವಾಮಿಯವರಿಗೆ ಮೂಲಮಂತ್ರ ಹೋಮ ಪೂರ್ಣಾಹುತಿ ನಂತರ 3,000 ಭಕ್ತರಿಗೆ ದಾಸೋಹ ವ್ಯವಸ್ಥೆ ಕಲ್ಪಿಸಲಾಗಿದೆ. ಅಂದು ಸಂಜೆ ಶ್ರೀ ಶಾಸ್ತನ ಮೂರ್ತಿಯನ್ನು ಬೆಳ್ಳಿಯ ರಥದಲ್ಲಿ ಕುಳ್ಳಿರಿಸಿ ನಗರದ ಪ್ರಮುಖ ಬೀದಿಗಳಲ್ಲಿ ಹೆಸರಂತ ಚಂಡೆ ಮೇಳ, ಸಾಂಸ್ಕೃತಿಕ ಕಲಾ ತಂಡದೊಂದಿಗೆ ಮೆರವಣಿಗೆ ನಡೆಸಿದ ನಂತರ ದಿನಾಂಕ 4ರಂದು ಸಂಜೆ 6 ಗಂಟೆಯವರೆಗೆ ಶಬರಿಮಲೆಯಲ್ಲಿ ನಡೆಯುವಂತೆ ಪಡಿಪೂಜೆಯನ್ನು ಆಚರಿಸಲಾಗುತ್ತದೆ. ಎಲ್ಲ ಭಕ್ತಾದಿಗಳು ಸಹಕರಿಸಬೇಕೆಂದು ಕೋರಿದರು. ನಂತರ ಮಾತನಾಡಿದ ಗುರುಸ್ವಾಮಿ ದೇವಸ್ವಾಮಿ ಹಾಗೂ ಕಾರ್ಯಾಧ್ಯಕ್ಷ ಮೋಹನ್ ಮಾತನಾಡಿ, ಪ್ರತಿನಿತ್ಯ ಶ್ರೀ ಸನ್ನಿಧಾನದಲ್ಲಿ ಮಾಲಾಧಾರಿಗಳಿಗೆ ದಾಸೋಹ ವ್ಯವಸ್ಥೆ ಕಲ್ಪಿಸಲಾಗಿದೆ. ಅಲ್ಲದೆ 18 ಮೆಟ್ಟಿಲ ಪಡಿಪೂಜೆ ಮತ್ತು ಮಾಲಾಧಾರಿಗಳಿಗೆ ಅಭಿಷೇಕದ ಅವಕಾಶವನ್ನು ಕಲ್ಪಿಸಲಾಗಿದೆ. ಕೊರೋನಾ ಮತ್ತೊಮ್ಮೆ ವ್ಯಾಪಿಸುತ್ತಿರುವ ಸಂದರ್ಭದಲ್ಲಿ ಇಲ್ಲಿ ಬರುವ ಭಕ್ತಾದಿಗಳಿಗೆ ಅವಕಾಶವನ್ನು ಕಲ್ಪಿಸಲಾಗಿದೆ. ಕೋಟೆ ಶ್ರೀ ಅಯ್ಯಪ್ಪ ಸ್ವಾಮಿ ಸಮಿತಿಯಿಂದ ಇದೇ 31ರಂದು ಅನ್ನ ಸಂತರ್ಪಣೆ ಹಾಗೂ ಜನವರಿ 1ರಂದು ದೀಪೋತ್ಸವವನ್ನು ಆಚರಿಸಲಾಗುತ್ತಿದೆ. ಗುರುಸ್ವಾಮಿ ದೇವೇಗೌಡ ತಿಳಿಸಿದರು. ನಮ್ಮ ಪ್ರತಿ ವರ್ಷದಂತೆ ಈ ವರ್ಷವೂ ಅದ್ದೂರಿಯಾಗಿ ನಮ್ಮ ಅಯ್ಯಪ್ಪ ಸ್ವಾಮಿ ದೇವಾಲಯದಲ್ಲಿ ಮಂಡಲ ಪೂಜೆ, ಮಕರ ಜ್ಯೋತಿ ಪೂಜೆ ಮತ್ತು ಎಲ್ಲ ಪೂಜೆಯನ್ನು ನಡೆಸ್ಕೊಂಡು ಹೋಗ್ತಾ ಇದ್ದೇವೆ. ಜಾತಿ ಮತ ಭೇದ ಇಲ್ಲದೆ ನಮ್ಮ ಅಯ್ಯಪ್ಪನಲ್ಲಿ ಪ್ರತಿಯೊಂದು ಪೂಜೆ ನಡೆಸ್ತಾ ಇದ್ದೇವೆ. ಬೇಲೂರು ಸಮಸ್ತ ಜನರು ಅಯ್ಯಪ್ಪ ಭಕ್ತಾದಿಗಳು ಶಬರಿಮಲೆ ಮಾದರಿಯಲ್ಲಿ ಇರುಮುಡಿ ಒಂದಿಗೆ 18 ಮೆಟ್ಟಿಲು ಹತ್ತಿ ಇಲ್ಲಿ ತುಪ್ಪಾಭಿಷೇಕ ಮತ್ತು ಪ್ರತಿಯೊಂದು ಎಲ್ಲ ಪೂಜೆ ಇರ್ತದೆ. ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ನಮ್ಮ ಅಯ್ಯಪ್ಪನ ಕೃಪೆಗೆ ಪಾತ್ರರಾಗಬೇಕೆಂದು ನಾವು ಪ್ರತಿ ವರ್ಷ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ವಿದ್ಯುತ್ ತಂತಿ ಸ್ಪರ್ಶಿಸಿ ಹೊತ್ತಿ ಉರಿದ ಭತ್ತದ ಹುಲ್ಲು ತುಂಬಿದ ಟ್ರಾಕ್ಟರ್. ಆಲೂರು ತಾಲೂಕಿನ ಹಾಡ್ಯ ಗ್ರಾಮದಲ್ಲಿ ಘಟನೆ. ಕೆಬಿ ವಿರುದ್ಧ ರೈತರ ಆಕ್ರೋಶ. ಜಮೀನು ವಿವಾದದ ಹಿನ್ನೆಲೆ ತೋಟದಲ್ಲಿ ಬೆಳೆದಿದ್ದ ಕಾಫಿ ಗಿಡಗಳ ಮಾರಣ ಹೋಮ. ಬೇಲೂರು ತಾಲೂಕು ಅರಕರಬಳ್ಳಿ ಗ್ರಾಮದಲ್ಲಿ ಘಟನೆ. ತಪ್ಪಿತಸ್ಥರ ವಿರುದ್ಧ ಕ್ರಮಕ್ಕೆ ನೊಂದ ಕುಟುಂಬಸ್ಥರ ಆಗ್ರಹ. ಕರವೇ ರಾಜ್ಯಾಧ್ಯಕ್ಷ ನಾರಾಯಣಗೌಡ ಬಂಧನಕ್ಕೆ ವ್ಯಾಪಕ ವಿರೋಧ. ಬೇಲೂರಿನ ತಾಲೂಕು ಘಟಕದಿಂದ ರಸ್ತೆ ತಡೆದು ಪ್ರತಿಭಟನೆ. ಕೂಡಲೇ ಬಿಡುಗಡೆ ಮಾಡದಿದ್ದರೆ ಉಗ್ರ ಹೋರಾಟದ ಎಚ್ಚರಿಕೆ. ಜಿಲ್ಲೆಯಾದ್ಯಂತ ಇಂದು ನಾಡಕವಿ ಕುವೆಂಪು ಜನ್ಮದಿನಾಚರಣೆ. ಕುವೆಂಪು ಅವರ ಕೊಡುಗೆಗಳ ಬಣ್ಣನೆ, ಅವರ ಆದರ್ಶ ಪಾಲಿಸುವಂತೆ ಕರೆ. ನೈಜ ಹಾಗೂ ತಾಜಾ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಫಾಸ್ಟ್ ನ್ಯೂಸ್.